ಲೆಜೆಂಡ್ಗೆ ಆ ಪದಕ್ಕೆ ಒಂದು ಅರ್ಥ ಕೊಟ್ಟವರು ಈ ಅದ್ಭುತವಾದ ನಟ MS ಉಮೇಶ್. ಅವರ ಶ್ರೀಮತಿ ಸುಧಾ ಅವರು ಮತ್ತು ಅವರ ಮಗಳು ಜಯಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅಲ್ಲ, ನಾನು ಈ ಟೌನ್ ಕೇಳಿದ್ರಿಂದ ನೀವು ನನ್ನ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ಅವರು ಹೊರಟು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಅದೇ ಅಷ್ಟೆಲ್ಲ ನೋವಿದೆ ನನಗೆ. ಅದೇ ಏನ್ ಮಾಡೋದು, ಅದೇ ಲಾಸ್ಟ್ ನಾನು ಮಾತಾಡಿದ್ದು. ಆಮೇಲೆ ಅವ್ರ ಮುಖ ನೋಡಕ್ ಹಾಸ್ಪಿಟಲ್ ಹಾಸ್ಪಿಟಲ್ ಈ ಥರ ಕಾಯಿಲೆ ಎಷ್ಟು ಬಂದೊಟ್ಟೋಗಿದೆ. ಅವಾಗ ತಡೆಯೋ ಶಕ್ತಿ ಇತ್ತು. ದುಡ್ಡು ಮಾಡ್ಲಿಲ್ವಪ್ಪ? ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ? ಮಾಡಿದ್ರು 900 ಸಿನಿಮಾ ಮಾಡಿ 900 ಸಿನಿಮಾ ಮಾಡಿ ದುಡ್ಡು ಮಾಡ್ಲಿಲ್ಲ ಅಂದ್ರೆ ನಂಬ್ತಾರ? ಅವಾಗೆಲ್ಲ ಕಡಿಮೆ ದುಡ್ಡು ಕೊಡ್ತಿದ್ರು. ಹಾಗೆ ಒಂದು 50, 100, 200 ಓದ್ಬಾರ್ದ ಮಕ್ಕಳು. ನಾನು ಅಣ್ಣ ಎಲ್ಲ ಓದಕ್ ಹೋಗ್ತಿದ್ವಿ. ಬಾಡಿಗೆ ಮನೆ, ಲೈಟ್ ಬಿಲ್ಲು. ನಿಮ್ಮಲ್ಲಿ ಬೆಕ್ಕಿದ್ಯಾ? ಇದೆ. ಮನ್ಸಲ್ಲಿ ತಿಂಡ ಇದೆಯಾ? ಇಲ್ಲ. ಗೋಡೆ ಮೇಲೆ ಹಲ್ಲಿ ಇದೆಯಾ? ಇದೆ. ಅದು ಗಂಡ ಹೆಣ್ಣ? ನಾವಿಬ್ಬರು ಲವ್ ಮ್ಯಾರೇಜ್ ನಮ್ದು. ಅದಂತ ಅದೇ ಹಾಗೆ. ಅದೇ ಚಿಕ್ಕವರಿದ್ದಾಗ ಅವರು ನರಕೋಮಲಾಂಗ ಸರಸ ವಿಹಾರ ಸಾರ ಸರಸಿ ಜಕ್ಷ ಬಾಬಾ ನರಕೋಮಲಾಂಗ. ಈಗ ಹೇಗಿದೆ ಪರಿಸ್ಥಿತಿ? ಈಗ ಸುಮ್ಮನೆ ಇದ್ದೀವಿ. ಇದ್ರ ಚಿಂತೆ. ಅವ್ರು ಹೋಗೋ ಮುಂಚೆ ನಾವು ಒಂದಿಷ್ಟು ರೇಷನ್ ಎಲ್ಲ ನನ್ನ ಮಗಳ ಕೈಲೆಲ್ಲ ತರಿಸಿಟ್ಕೊಂಡ್ಬಿಟ್ಟಿದ್ದೆ ಮೊದಲೇ. ಪರವಾಗಿಲ್ಲ, ಊಟಕ್ಕೆ ಚಿಂತೆ ಇಲ್ಲ. ಅನ್ನ ಇರೋಕ್ಕೊಂದು ಮನೆ ಇದೆ, ಊಟಕ್ಕೆ ಚಿಂತೆ ಇಲ್ಲ. ಊಟಕ್ಕೆ ಚಿಂತೆ ಇಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರ್ತದೆ? ದುಡ್ಡು ಇಲ್ಲ. ಸೇವ್ ಮಾಡಿ ಸ್ವಲ್ಪ ಇಟ್ಕೊಂಡಿದೀವಿ. ಊಟಕ್ಕೆ ಏನು ಸ್ವಲ್ಪ ಬೇಕಲ್ಲ. ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ಲಿವರ್ ಕ್ಯಾನ್ಸರ್ ಫುಲ್ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ತನಕ ಗೊತ್ತಿರಲಿಲ್ಲ. ಅಲ್ಲಿಂದ ಏನ್ ಮಾಡಿದ್ರು, ಎಲ್ಲರೂ ಹೇಳಿದ್ರು ಅಲ್ಲಿ ಮಾಡ್ಬಿಟ್ಟು HCG ಆಸ್ಪತ್ರೆಗೆ ಹಾಕಿದ್ರು. ಚಿತ್ರರಂಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಅಲ್ವಾ? ಅದನ್ನ ಹೇಳ್ಬೇಡಮ್ಮ ನೀನು. ಚಿತ್ರರಂಗದಲ್ಲಿ ಮಾಮೂಲು ಅವತ್ತು ಆಸ್ಪತ್ರೆಗೆ ಬಂದಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನದಿಂದ ಲತಾ ಜಯಪ್ರಕಾಶ್ ಅವ್ರನ್ನ ಸ್ವಲ್ಪ ಕೊಟ್ಟರು. ಆಮೇಲೆ ಜಗ್ಗೇಶ್ ಅವರು, ಆಮೇಲೆ ಬಿರಾದರ, ಮಾಲ್ತಿ, ಸಿಕೈ, ಗೀತಾ ಚಂದ್ರು ಬಂದಿದ್ರು. ಆಮೇಲೆ ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್ಟು, ನವೀನ್ ಕೃಷ್ಣ. ಮುಂದೇನು ಅಂತ ಪ್ರಶ್ನೆ ನಿಮ್ಮನ್ನು ಕಾಡಿಲ್ಲ? ನಾನು ಯೋಚನೆ ಇವತ್ತಿಗೂ ಮಾಡಿದ್ದೆ. ಯಾಕೆ? ಇದಾರೆ ಎಲ್ರು ಮುಂದೆ ಇವತ್ತು ಬದುಕುವಾಗ ಎಲ್ರು ಮುಂದೆ ಯಾವಾಗ್ಲೂ ಹೇಳ್ತಿದ್ರು ನಾನೇ ಫಸ್ಟ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಯಾಕಂಗ್ ಮಾತಾಡ್ತೀನಿ ನೀವು? ಇಲ್ಲ, ನಾನು ಫಸ್ಟ್ ಹೋಗ್ಬೇಕಪ್ಪ. ನೀವು ಯಜಮಾನ್ರ ಒಂದು ಸಿನಿಮಾ, ಒಂದು ತುಂಬಾ ಎಂಜಾಯ್ ಮಾಡಿದ ಸಿನಿಮಾ ಯಾವುದು? ಶ್ರುತಿ ಸೇರಿದಾಗ. ಹೌದಾ? ಹಾಡು ಹಾಡ್ತಾರಲ್ಲ ಗೊಂಬೆಯಾಟವೋ ಸಂಗೀತವೋ ಸಾಹಿತ್ಯವೋ ಸಮಯ ನೋಡಿ ಕೊಡು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಹೇಳುವಂಥ ಒಂದು ಮಾತು ಬಿಯಾಂಡ್ ಲಿಮಿಟ್ಸ್ ಅಂತ. ದಿ ಗ್ರೇಟ್ ಲೆಜೆಂಡ್ಗೆ ಆ ಪದಕ್ಕೆ ಒಂದು ಅರ್ಥ ಕೊಟ್ಟವರು ಈ ಅದ್ಭುತವಾದ ನಟ MS ಉಮೇಶ್. ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದಿರಬಹುದು, ಆದರೆ ಅವರ ಮನೆ, ಮನಸ್ಸು, ಹೃದಯ ಎಲ್ಲವೂ ನಮ್ಮ ಜೊತೆನೇ ಇದೆ. ತುಂಬ ನನಗೆ ಆತ್ಮೀಯರು, ತುಂಬ ಅದ್ಭುತವಾದ ಗೆಳೆಯರು, ಎಲ್ಲಕ್ಕಿಂತ ಹೆಚ್ಚಾಗಿ ಬಂಧು. ಅವರು ನನ್ನ ಜೊತೆ ಆಡದ ಮಾತಿಲ್ಲ. ತಮ್ಮ ವೈಯಕ್ತಿಕವಾದ್ದು ಎಲ್ಲವನ್ನು, ವೃತ್ತಿಪರವಾದ್ದು ಎಲ್ಲವನ್ನು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಅದೆಲ್ಲ ಬೇರೆ ಬೇರೆ ಪುಸ್ತಕಗಳಲ್ಲಿ ನಾನು ದಾಖಲೆ ಮಾಡ್ಕೊಂಡಿದ್ದೀನಿ. MS ಉಮೇಶ್ ಇಲ್ಲದಿರಬಹುದು, ಆದರೆ ಅವರ ನೆನಪು ಸದಾ ನಮ್ಮನ್ನು ಕಾಡುತ್ತೆ. ನಾವು ಇರುವವರೆಗೆ ಆ ನೆನಪು ಜೀವಂತ. ಈಗ ಅವರ ಮನೆಗೆ ಬಂದಿದ್ದೀನಿ, ಬಣ್ಣದ ಮನೆ ಅಂತ. ನೋಡಿ ಆ ಹೆಸರೇ ಹೇಗಿದೆ. ಮನೆಗೆ ಒಂದು ಬಣ್ಣ ಕೊಟ್ಟವರು, ಬದುಕಿಗೆ ಒಂದು ಬಣ್ಣ ಕೊಟ್ಟವರು, ಲಕ್ಷಾಂತರ ಮಂದಿ ಪ್ರೇಕ್ಷಕರಿಗೆ ಖುಷಿಯಲ್ಲಿ ಬಣ್ಣ ಹಂಚಿದವರು. ಅದಕ್ಕಾಗಿ ಬಣ್ಣದ ಮನೆ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ನಾವಿದ್ದೀವಿ. ಅವರ
ಶ್ರೀಮತಿ ಸುಧಾ ಅವರು ಮತ್ತು ಅವರ ಮಗಳು ಜಯಲಕ್ಷ್ಮಿ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಕೂತಿದ್ದಾರೆ. ಮಾತಾಡ್ಸೋಣ, ವೆಲ್ಕಮ್ ಮಾಡೋಣ. ನಮಸ್ಕಾರಮ್ಮ, ಇಬ್ಬರಿಗೂ ನಮಸ್ಕಾರ. 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 ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ. ಆಯ್ತು. ನಾನು ಹೇಳಿದಾಗೆ ಉಮೇಶ್ ಅಣ್ಣ ಇಲ್ಲದೇ ಇರ್ಬೋದು, ಅಂದರೆ ಭೌತಿಕವಾಗಿ ಇಲ್ಲದೇ ಇರ್ಬೋದು. ನಿಮ್ಮ ಹತ್ರ ಒಂದ್ಸಲ ಮಾತಾಡುವಾಗ ಹೇಳಿದ್ದಾರಂತೆ, ಅಂದರೆ ನಾನು ಇದ್ದೇ ಇರ್ತೇನೆ ಯಾವತ್ತು ನಿಮ್ಮ ಜೊತೆ ಅಂತೇಳಿ. ಹೌದಲ್ವಾ? ನಿಮ್ಮ ಹತ್ರ ಮಾತಾಡಿದ ಕೊನೆಯ ಮಾತುಗಳೇನು? ಅದೇ ನಾನು ಆಸ್ಪತ್ರೆಯಿಂದ ಬರ್ತೀನಿ ಹುಷಾರಾಗಿ, ಆದರೆ ನಾನು ಅಕಸ್ಮಾತ್ ಇಲ್ಲ ಅಂತಂದರೆ ನಾನು ಮನೇಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ ಅಂತ ಅಂದ್ಕೋ ಅಂತ ಹೇಳಿದರು ನನಗೆ. ಆವಾಗಲೇ ಬೇಜಾರಾಯ್ತು ನನಗೆ. ಯಾರಾದರೂ ಅಂದರೆ ಶೂಟಿಂಗ್ ಹೋಗಿದ್ದಾರೆ, ನಾನು ಯಾವಾಗಲೂ ಹಾಗೆ ಶೂಟಿಂಗ್ ಹೋಗಿದ್ದಾರೆ ಅಂತ ತಿಳ್ಕೊ ನೀನು. ನಿನ್ನ ಮನಸ್ಸಲ್ಲೇ ನಾನಿದ್ದೀನಿ, ಮನೇಲೇ ಇರ್ತೀನಿ ಅಂತ ಹೇಳಿದ್ರು ಕೊನೆಗೆ. ಒಂದೇ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ, ಮನೆ ಬಿಟ್ಟೆಲ್ಲೂ ಹೋಗ್ತಿರಲಿಲ್ಲ ನಾನು. ಕೊನೆಗೆ ಅದನ್ನೇ ಹೇಳಿದೆ. ನನ್ನ ಮಗಳಿಗೂ ಹೇಳಿಲ್ಲ, ಮೊನ್ನೆ ಹೇಳಿದೆ. ಅದಕ್ಕೆ ಬೇಜಾರಾಯ್ತು ಅವಳಿಗೆ. ಏನಮ್ಮ ಹೇಳಿದೆ ಇಲ್ಲ ಅಂತ. ಇನ್ನೇನು ಮಾಡೋದಮ್ಮ, ಹೇಳಿದೆ ಅದಕ್ಕಾಗಲ್ಲ, ಏನು ಮಾಡೋದು ಅಂತ ಬೇಜಾರು ಪಟ್ಕೊಂಡೆ ನಾನು. ನಾನು ಯಾವಾಗಲೂ ನಿಮ್ಮ ಮನೇಲೇ ಇರ್ತೀನಿ ನಾನು ಅಂತಂದರು. ಅದನ್ನು ಕೇಳಿ ಇವತ್ತಿಗೂ ನನಗೆ ನೆನಪಾಗುತ್ತೆ. ಶೂಟಿಂಗ್ ಹೋಗಿದ್ದಾನೆ ಅನ್ಕೋ, ನಾನು ಯಾವಾಗಲೂ ಶೂಟಿಂಗ್ ಹೋಗಲ್ವ, ಹಾಗೆ ಶೂಟಿಂಗ್ ಹೋಗಿದ್ದಾನೆ ಅಂತ ಅಲ್ಲ ಅನ್ಕೋ ಅಂತ ಹೇಳಿದ್ರು. ಅವರು ಹೊರಟು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಅದೇ ಅಷ್ಟೆಲ್ಲ ನೋವಿದೆ ನನಗೆ. ಅದೇ ಏನು ಮಾಡೋದು, ಅದೇ ಲಾಸ್ಟ್ ನಾನು ಮಾತಾಡಿದ್ದು. ಆಮೇಲೆ ಅವ್ರ ಮುಖ ನೋಡೋಕೆ ಹೋಗಿ ಹಾಸ್ಪಿಟಲ್ ಇದು. ಹಾಸ್ಪಿಟ್ಲಿಗೆ ಹೋಗಿದ್ದೆ. ನೋಡು, ನನ್ನ ನಿನ್ನ ಮದುವೆ ಆಗಿ 55 ವರ್ಷ ಆಯ್ತು. ಇದುವರೆಗೂ ನಾನು ಮುಗ್ಸುರೇಶ ಬಂದಿದ್ರು ಅವತ್ತು, ಅವ್ರಿಗೆ ಹೇಳಿದೆ. ನಾನು ಅಲ್ಲಿದ್ದೆ, ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ನಲ್ಲ, ಅಲ್ಲಿಂದ ಅವ್ರನ್ನ ಕಳಿಸ್ದೆ. ನಾನು ಕರ್ಕೊಂಬಂದು ಇಲ್ಲಿ ಬಿಡಿ, ಯಾಕೆಂದ್ರೆ ಮನೇಲಿ ಯಾರೂ ಇಲ್ಲ ಅಂತ. ನಾನು ಬಂದು ಇಲ್ಲಿದ್ದೆ, ಅಮ್ಮನಲ್ಲಿ ಕಳಿಸ್ದೆ. ಮಾತಾಡ್ಕೊಂಡ್ಮೇಲೆ ತಿರ್ಗಿ ಅವ್ರನ್ನ ವಾಪಸ್ ಮಮ್ಮಿನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಬಿಟ್ಟು ತಿರ್ಗಿ ನಾನು ತಿರ್ಗಿ ಅಲ್ಲಿ ಆಸ್ಪತ್ರೆ 1 ತಿಂಗಳು 20 ದಿವಸ ಅಲ್ಲೇ ಇದ್ದೆ ನಾನು. ಇಷ್ಟಾದ ಗಣೇಶ ಫೋಟೋ ಇಟ್ಕೊಂಡ ನಮ್ಮಿಬ್ಬರಿಗೂ. ಅದೇ ಹಿಂಗೆ ನಾವು ಮಾತಾಡಿ ಅವ್ರ ಎದೆ ಮೇಲೆ ಹಿಂಗೆ ಮಲ್ಕೊಂಡಿದ್ದು, ಮಾಡಿದ್ದು. ಅವ್ನು ಫೋಟೋ ಇಟ್ಕೊಂಡು ಇಟ್ಕೊಂಡ ಪಾಪ. ಅಲ್ಲಿದ್ದಾಗ ಪಾಪ ಕಡಂಬಿ ಗೋಪಾಲ್ ಕೃಷ್ಣ ಅಂತ ಯಾವಾಗಲೂ ಬರ್ತಿದ್ರು ನಮ್ಮ ತಿಂಡಿ ಕೊಡ್ಸೋಕ್ಕೆ. ಯಾಕಂದರೆ ನೋಡ್ಕೊಳ್ಬೇಕಲ್ಲ, ಯಾರು ಅಪ್ಪನ ಬರೀ ನೋಡ್ಕೊತಿದ್ರೆ ನಾನು ತಿಂಡಿ ಕೊಡ್ಬೇಕು ನನಗಾದ್ರೆ. ಅಪ್ಪ ತಿನ್ನೋ ಸ್ವಲ್ಪ ಒಳಗಡೆ ಹೋಗ್ತಿಲ್ಲ, ನೀರು ಹಾಕೊಂಡು ನುಂಗ್ತಿದ್ರು. ಕಡಂಬಿ ಗೋಪಾಲ್ ಕೃಷ್ಣ, 5 ಸ್ಟಾರ್ ಗಣೇಶ ಬರ್ತಾಯಿದ್ರು. ಆಮೇಲೆ ಪಾಪ ಸೌರವ್ ಕುಲಕರ್ಣಿ ಅಂತಿದ್ರಲ್ಲ, ಅವ್ರ ಮಗ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ರು. ಸೌರವ್ ಕುಲಕರ್ಣಿ ಮಗನೂ ಬಂದಿದ್ದ. ಆಮೇಲೆ ಅವ್ರಿಗೆ ಹೇಳ್ದ, ನಮ್ಮ ತಾಯಿಯವ್ರ ಇದಿಟ್ಕೊಂಡಿದ್ದಾರೆ ಕ್ಯಾಟ್ರಿಂಗು, ಅವರು ನೀವು ಇರೋರ್ಗೂ ಊಟ ಕಳಿಸ್ತೀನಿ ಅಂತ. ಅವ್ರು ಸ್ವಲ್ಪ ಪೈಸಾ ಪಾಪ ಊಟ ಕೊಟ್ಟು ಕಳಿಸಿದ್ರು. ಅವ್ರಿಗೆಲ್ಲರಿಗೂ ಧನ್ಯವಾದ. ಬಹಳಷ್ಟು ಜನ ನಮ್ಗೆ ಅಲ್ಲಿದ್ದಾಗ ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಯಾಕೆಂದರೆ ನಾನು ಅಪ್ಪನ ನೋಡಿಕೊಂಡೇ ಓಡಾಡ್ತಿದ್ನಲ್ಲ. 1 ತಿಂಗಳು 20 ದಿವಸ ICUಲೇ ಒಂದು 22 ದಿವಸ ಇದ್ದೆ. ಅಲ್ಲೇ ಹೊರಗಡೆ ಕಬ್ಬಿಣದ ಇದು ಕುರ್ಚಿ, ಅಲ್ಲೇ ನಂದಿದು, ಅಲ್ಲೇ ಆಚೆ ಕಡೆನೇ ನೋಡ್ಕೊಂಡು ಮಲ್ಕೊಂಡು. ಶಿವ ಎಲ್ಲಿದೆಯೋ ಅಲ್ಲಿ ಹಿಂದ್ಗಡೆ ನಂದಿ ಇರ್ತದೆ. ಅಪ್ಪ ಎಲ್ಲಿದ್ದಾರೋ ಜಯಲಕ್ಷ್ಮಿ ಅಲ್ಲೇ ಇರ್ತಾಳೆ. ಇದು ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ ಇದು? ನನ್ಗೆ 53 ವರ್ಷ ಆಯ್ತು. ಅಲ್ಲ, ಎಷ್ಟು ವರ್ಷದಿಂದ ಅಪ್ಪನ ಜೊತೆನೇ ಹೋಗ್ತಾ ಇದ್ವಿ. ನಾವು ಉಮೇಶ್ ಅವ್ರನ್ನ ಪಾಪುಯಿಂದ ಸಿಂಗಲ್ ಆಗಿ ನೋಡಿದ್ದೇ ಇಲ್ಲ. ಪಕ್ಕದಲ್ಲಿ ಜಯಲಕ್ಷ್ಮಿ ಗಣೇಶ ಅಂತ ಜಯಲಕ್ಷ್ಮಿ ಯಾವಾಗಲೂ ಜೊತೆಗೆ ಇರ್ತಾಳೆ. ಹುಟ್ಟಿದಾಗಿಂದ ಜೊತೆಗೆ ಇರ್ತಾಳೆ. ದುಡ್ಡು ಮಾಡ್ಲಿಲ್ವಾ ಅಪ್ಪ? ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ? ಮಾಡಿದ್ರು 900 ಸಿನಿಮಾ ಮಾಡಿ. 900 ಸಿನಿಮಾ ಮಾಡಿ ದುಡ್ಡು ಮಾಡ್ಲಿಲ್ಲ ಅಂದ್ರೆ ನಂಬ್ತಾರ? ಅವಾಗೆಲ್ಲ ಕಡಿಮೆ ದುಡ್ಡು ಕೊಡ್ತಾ ಇದ್ರು. ಎಷ್ಟು ಕಡಿಮೆ? ಆಗಿನ ಕಾಲದಲ್ಲಿ ಖರ್ಚು ಕಮ್ಮಿನೇ. 50, 100, 200 ಅಷ್ಟೇ. ಅದು ಅಷ್ಟು ಅಂದ್ರೆ ಜಾಸ್ತಿ. ಇಲ್ಲಿ ಮನೇಲಿ ಓದ್ಬಾರ್ದ ಮಕ್ಕಳು, ನಾನು ಅಣ್ಣ ಎಲ್ಲ ಓದಕ್ ಹೋಗ್ತಾ ಇದ್ವಿ. ಬಾಡಿಗೆ ಮನೆ, ಲೈಟ್. ಎಲ್ಲಿ ಇದ್ರಿ? ಫಸ್ಟ್ ಜಾಗ ಮಾಗಡಿ ರೋಡಲ್ಲಿ ಇದ್ವಿ. ಮಾಗಡಿ ರೋಡು, ಆಮೇಲೆ ಶ್ರೀರಾಮ್ಪುರ, ಶ್ರೀರಾಮ್ಪುರ, ಆಮೇಲೆ ಪ್ರಕಾಶ್ ನಗರ, ಸುಬ್ರಹ್ಮಣ್ಯ ನಗರ, ಕೊನೆಗೆ ರಾಜಾಜಿ ನಗರ. ಅದಾದ್ಮೇಲೆ ಅದೆಲ್ಲ ಬಾಡಿಗೆ ಮನೆ. 2 ಮನೆ ಲೀಸ್, 1-2-3 ಮನೆ ಲೀಸ್ಗೆ. ಕೊನೆಗೆ ರಾಜಾಜಿನಗರಲ್ಲಿ ನಮ್ಮ ಅಣ್ಣ ಎಕ್ಸ್ಪೈರ್ಡ್ ಆದ್ಮೇಲೆ ಅವಾಗ 75,000, ಒಂದು 74,000 ವಾಪಸ್ ಕೊಟ್ಟ. ಅದನ್ನು ಈ ಮನೆಗೆ ಕೊಟ್ಬಿಟ್ಟು ಮನೆ ಲೋನ್ ಮಾಡಿ ಕಟ್ಟಿದ್ದು. ಬ್ಯಾಂಕಲ್ಲಿ ಒಂದಿಷ್ಟು ಸಾಲ ಮಾಡಿಕೊಂಡ್ರು. ಅದಾದ್ಮೇಲೆ ಒಂದು 6-7 ಜನ ಚೆನ್ನ ಇದಾರಲ್ಲ, ಅವರೊಂದು ಸೈಟ್ ಪರ್ಚೇಸ್ ಮಾಡಿ. ಸೈಟ್ ಗೌರ್ಮೆಂಟ್ದು. ಚೆನ್ನ ಅವರೊಂದು ಕೊಟ್ಟರು. ಗೌರ್ಮೆಂಟ್ ಅವಾರ್ಡ್ ಸೈಟ್. ಮುನಿತಾಯಿ ಪಿಕ್ಚರ್ ಇದೆಯಲ್ಲ ಅದ್ರದ್ದು. ಆಮೇಲೆ ಕುಮಾರ್ ಬಂಗಾರಪ್ಪ ಅವರೊಂದು 25,000 ಮನೆಗೆ ಕೊಟ್ಟರು.
10,000 ನನ್ನ ಗಾಡಿ ಪರ್ಚೇಸ್ ಮಾಡಿ ಟಿ ವಿ ಎಸ್ ಚಂಪ್ ಇದೆಯಲ್ಲ ಅದಕ್ಕೆ ಕೊಟ್ಟರು. ಆಮೇಲೆ ಅನಂತ್ನಾಗ ಒಂದು 10,000 ಅವರೊಂದು ಸ್ವಲ್ಪ ಕೊಟ್ಟರು. ಹೀಗೆ ಆಮೇಲೆ ಧೀರೇಂದ್ರ ಗೋಪಾಲು ಹೀಗೆ ಒಂದು 6-7 ಜನದ ಹತ್ರ ಸ್ವಲ್ಪ ಹಂಗೆ ಕೊಟ್ಟರು. ಇನ್ನು ಸ್ವಲ್ಪ ಜನ ಬೇರೆ ಹತ್ರ ಸಾಲ ಮಾಡಿಕೊಂಡ್ರು. ಗಾಡಿ ಎಲ್ಲ ಸಾಲ ತೀರಿಸಿ ಇದಾಯಿತು. 2000 ರಾಜ್ಕುಮಾರ್ ಅವರು ಕಾರ್ಡ್ಗೆ ಹೋಗಿದ್ರಲ್ಲ ಆ ಟೈಮ್ಗೆ ಪತ್ರನ ಅಡ್ಬಿಟ್ಟಿದ್ದಲ್ಲ ಬಿಡಿಸ್ಕೊಂಡು ಅವಾಗ ಇದು ಮಾಡಿಕೊಂಡು ಅನಂತನಾಗ್ ದುಡ್ಡು ವಾಪಸ್ ಕೊಟ್ಟಿದ್ವಿ. ಇಲ್ಲ ಬೇಡ ಬೇಡ ಅಂತ ಮನೆಗೆ ಹೋದ್ಮೇಲೆ ಅವ್ರು ಯಾರು ಬೇಡ ಅಂದರು. ಇಸ್ಕೊಳ್ಳಿಲ್ಲ. 10,000 ರೂಪಾಯಿ ಕೊಟ್ಟಿದ್ರೇನೋ. 10,000 ರೂಪಾಯಿ ಕೊಟ್ಟರು. ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ ಮನೆ ಕಟ್ಬೇಕಾರೆ. ಎಲ್ಲರನ್ನೂ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅದು ಯಾವತ್ತೂ ಇರ್ಬೇಕಲ್ಲ. ಸಿನಿಮಾ ಫೀಲ್ಡಲ್ಲಿ ನಾವು ಯಾರನ್ನೂ ಮರ್ತಿಲ್ಲ. ಸಿನಿಮಾ ಫೀಲ್ಡಲ್ಲಿ ಯಾರನ್ನೂ ಮರ್ತಿಲ್ಲ. ನಾವು ತಾಯಿ ಮಕ್ಕಳು ಅವ್ರಿಗೆ ಇಷ್ಟಿದ್ರೆ ಅಷ್ಟು ಕೊರೋನಾ ಟೈಮಲ್ಲಿ ಅಷ್ಟೇ ಭಾಳಷ್ಟು ಜನ ಹೆಲ್ಪ್ ಮಾಡಿದರು. ಅವರೆಲ್ಲರ ಹೆಸರು ನಮ್ಮ ಡೈರಿಲಿದೆ, ಬರೆದಿಟ್ಕೊಂಡಿದ್ವಿ. ಯಾರು ಪಾಪ ಊಟ ತಿಂಡಿ ಏನೇನು ಕೊಟ್ಟರು ಎಲ್ಲರೂ ಬರೆದಿಟ್ಕೊಂಡಿದ್ವಿ. ನೀನೇನು ಮಾಡ್ತಿ? ನಾನು ಅಪ್ಪನ ಜೊತೆಗೆ ಒಂದಿಷ್ಟು ಪಿಕ್ಚರ್ ಮಾಡಿದೆ, ಸೀರಿಯಲ್ ಮಾಡಿದೆ. ಆಮೇಲೆ ಕರೀಲಿಲ್ಲ, ಏನು ಮಾಡೋಕ್ಕಾಗುತ್ತೆ. ಇದ್ದಾಗ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಈಗ ಖಾಲಿ ಇಲ್ಲ, ಸುಮ್ಮನೆ ಮನೇಲಿ ಇದೆ. ಅಪ್ಪ ಅಮ್ಮನ ನೋಡ್ಕೊಂಡು ಇರ್ತಿದ್ವಿ. ಅಪ್ಪ ಇರುವಾಗ ಮತ್ತೆ ಈಗ ಇಲ್ಲದಾಗ ನಿಮ್ಮ ಬದುಕು ಹೇಗಿದೆ? ಅಪ್ಪ ಇದ್ದಾಗ ಜಾದಾಗಿದ್ದು. ಅಪ್ಪ ಇದ್ದಾಗ ಅಪ್ಪನ ಜೊತೆ ದಿವಸ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ. ಈಗ ಎಲ್ಲಿಗೆ ಹೋಗೋದು? ಅಲ್ಲ, ನೀನು ಹೋಗ್ತಾ ಇದ್ದಿ. ಅಮ್ಮನ ಕತೆ ಹೇಳು. ಮೊದ್ಲೇ ಅಮ್ಮ ಪಾಪ ಮನೇಲೇ ಇರ್ತಿದ್ದೆ. ಯಾಕೆಂದ್ರೆ ಅವರು ಹೇಳಮ್ಮ. ಅದೇ ನಾನು ಮನೇಲೇ ಇರ್ತಿದ್ದೆ. ಮನೆ ನೋಡ್ಕೋಬೇಕಲ್ಲ, ಅಡುಗೆ ಮಾಡಬೇಕು, ಸಾಮಾನು ಮಾಡೋಕೆ, ಏನು ಕೆಲಸದೊಳಗೆ ಇರಿಸ್ತಾರೆ ಏನಿಲ್ಲ. ಎಲ್ಲ ಮನೇಲಿ ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ. ಮಾಡ್ತೀವಿ. ತರಕಾರಿ ಮೊದ್ಲಿಂದ ಅಡುಗೆ ಮಾಡೋದು ನಾನೇ, ಯಾರೂ ಇಲ್ಲ. ಇವತ್ತಿಗೂ ನಾನೇ ಮಾಡ್ಕೊತಾ ಇದ್ದೀನಿ. ಈಗ ನಾನು ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ. ಅಡುಗೆ ವ್ಯವಹಾರ ಎಲ್ಲ ಅವಳು ನೋಡ್ಕೊತಾಳೆ, ನನ್ನ ಮಗಳು. ಯಾವುದೋ ಒಂದು ಹಂತದಲ್ಲಿ ನಿಮ್ಗೆ ಈ ಬಣ್ಣದ ಮನುಷ್ಯನ ಕಟ್ಕೊಂಡು ಪಶ್ಚಾತ್ತಾಪ ಏನಾದ್ರು ಆಯ್ತಾ? ಏನು ನಾವಿಬ್ಬರು ಲವ್ ಮ್ಯಾರೇಜ್ ನಮ್ದು. ಅದೆಂತ ಅದು ಹಾಗೆ. ಅದೇ ಚಿಕ್ಕವರಿದ್ದಾಗ ಅವರು ವೇದ ಶಿಷ್ಯಗಳು ಮಾಡ್ತಾರಲ್ಲ, ಲವ್ ಮಾಡಿದ ಅಮ್ಮ ಹೇಳಿ. ಅದು ನಾವು ಫಸ್ಟ್ ಬಿ ಕಂಪ್ನಿ ಪಾರ್ಟ್ ಮಾಡಿದ್ವಿ. ನಾನು ಅವರು ಚಿಕ್ಕ ವಯಸ್ಸು ನೀವು ಯಾಕೆ ಮಾಡ್ತಾ ಇದ್ರಿ? ಓಕೆ ಓಕೆ. ಆ ಚಿಕ್ಕ ವಯಸ್ಸಿಂದ ಹಾಗೆ ಸ್ವಲ್ಪ ಇದ್ವಿ. ಮಾತಾಡಿ. ಆಮೇಲೆ ನಾನೆಲ್ಲ ಹೋದೆ, ಅವರೆಲ್ಲ ಹೋದ್ರು. ಓಕೆ. ಆಮೇಲೆ ಏಳಿಗೆ ಬಾಳಪ್ಪನವರು ಅಂತ ಹೌದು ಶ್ರೇಷ್ಠ ನಟ, ಹೌದೌದು. ಅಯ್ಯೋ, ಅವ್ರ ಕಂಪ್ನಿಗೆ ನಾನು ಜಾಯ್ನ್ ಆದೆ. ಹಾ ಜಾಯ್ನ್ ಆದ್ಮೇಲೆ ಅವ್ರ ಕಂಪ್ನಿ ಹೀರೋಯಿನ್, ಡ್ಯಾನ್ಸು, ಪಾಟು ಎಲ್ಲ ಪ್ರತಿಯೊಂದು ಮಾಡಿ. ಹಾ ಆವಾಗ ಇವರು ನಾಟಕ ನೋಡಕ್ ಬಂದಿದ್ರು. ಅಲ್ಲಿ ಹಾ ಹಾ ಹಾರ್ಮೋನಿ ಬಾರಿಸ್ತಿದ್ರು ನನ್ನ Okay. ಯಜಮಾನ್ರು. ಹ್ಮ್ ಆವಾಗ ನನ್ನಲ್ಲಿ ಒಂದು ಬಾರ ಕೋಮಲಾಂಗ ಅಂತ ಸಾಂಗ್ ಕೇಳಿ ಹಾ ಇಷ್ಟಪಟ್ರು. ನೋಡ್ರ ಸಾಂಗ್ ಹಾಡಿ. ಬಾರ ಕೋಮಲಾಂಗ ಸರಸ ವಿಹಾರ ಸಾರ ಸರಸಿ ಜಕ್ಷ ಬಾಬಾ ಬಾರ ಕೋಮಲಾಂಗ ಚಂದ್ರ ತುಂಬಿ ಬಿಂಬ ಮನಕ್ಕೆ ಉಲ್ಲಾಸ ಆನಂದವಿದೆ ಸಮಯ ಬಾರ ಕೋಮಲಾಂಗ ಬಾರೋ ಕೋಮಲಾಂಗ ಅಂತ ಹೇಳೋದು ಬಂದ್ರೆ ಕೋಮಲಾಂಗ. ಆನಂದವಿದೆ ಸಮಯ ಬಾಬಾ ಹಾ. ಬಾರ ಕೋಮಲಾಂಗ. ಈ ಸಾಂಗ್ ನೋಡಿ ಅವ್ರು ಮೆಚ್ಚಿದ್ರು. ಹಾ, ಹಾ. ಅದರಿಂದ ನಮ್ಮ ಲವ್ ಆಯ್ತು. ಹಾ. ಹಾಗೆ ಹೋಯ್ತು. ಈ- ನಾವೇ ಈ- ಲವ್ ಒಂದು- ಮಾಡಕ್ ಹೋಗಿಲ್ಲ, ಒಂದು ಸುಮ್ನೆ ನನಗೆ- ಮನಸ್ಸೆಲ್ಲ ಪ್ರೀತಿ ಇತ್ತು. ನನಗೊಂದು ಕುತೂಹಲ ಇದೆ. ಈ ಲವ್ ಆಯ್ತು ಅಂತ ಹೇಳಿದ್ರೆ ಯಾರೋ ಒಬ್ರು ಹೇಳ್ಬೇಕಲ್ಲ, ಹೆಂಗೆ ಗೊತ್ತಾಗೋದು? ಹೇಗೆ ಹೇಳಿಲ್ಲ, ಅವರೇ ಕೊನೆಗೆ ಹೇಳಿದ್ರಲ್ಲ, ನಮ್ಮ ಡೈರೆಕ್ಟ್ ಬಂದು ಮದುವೆ ಮಾಡ್ಕೊಳ್ತಾರೆ. ನಮ್ಮ ಅಮ್ಮನ ಹತ್ರ ಬಂದು ನಾನು ಅವಳ ಮದುವೆ ಮಾಡ್ಕೊಂಡು ಹೇಳಿದ್ರು. Yes. ಸಿಂಪಲ್ ಮ್ಯಾರೇಜ್. ಅಲ್ಲಿಂದ ಇಲ್ಲಿವರೆಗೆ ಖುಷಿಯಾಗಿದ್ದೀರಿ, 80 ವರ್ಷದವರೆಗೂ ಆರಾಮಾಗಿದ್ದೀರಿ. ಹೌದು. ಮಧ್ಯದಲ್ಲಿ ಬಡತನ ಅದೆಲ್ಲ ಬೇರೆ ಪ್ರಶ್ನೆ. ಅದು ಬಡತನ ಇದ್ರೆ ಉಪ್ಪು ಗಂಜಿ ಹಾಕಿದ್ರು ತಿಂತಿದ್ದೆ, ಹುಳಿ ಮೆಣಸು ಮಾಡೋ ಅನ್ನ ತಿನ್ಕೊಂಡಿದ್ದೆ, ಮಕ್ಕಳಿಗೂ ಕೊಡ್ತಿದ್ದೆ. ಎಸ್. ಎಲ್ಲ ಅದೇ ತರನೇ ಇಲ್ಲಿವರೆಗೂ ಬಾಳ್ಕೊಂಡು ದೇವ್ರು ಕೊಡ್ತಾ 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 ಒಂದು ಕಷ್ಟಪಟ್ಟು ಮನೆ ಒಂದು ಕಟ್ಕೊಂಡ್ವಿ. ಓಕೆ. ಇವತ್ತಿನವರೆಗೂ ಅವ್ರಿಗೆ ಸಾಯವರೆಗೂ ಇರುತ್ತೆ. ಕೆಲವು ಲಾಸ್ಟ್ಗೆ ಅದಕ್ಕೆ ಹೇಳಿದ್ದವ್ರು ಹಾ ಹಾ. ಏನಂದ್ರೆ ಹೇಳಿ, ಮನೇಲಿ ನಾನು ಇದ್ದಿರ್ತೇನೆ. ಇದೀನಿ ನಾನು ಇಲ್ಲ ಅಂತ ಅಂದ್ಕೋಬೇಡ. ಶೂಟಿಂಗ್ ಹೋಗಿದ್ದಾರೆ ನಮ್ಮ ಬೆಸ್ಟ್ ಯಜಮಾನ್ರು. ಅದು. ಹೊರಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ, ಶೂಟಿಂಗ್. ಶೂಟಿಂಗ್ ಹೋಗಿದ್ದಾರೆ ನಮ್ಮ ನಾನು ಇದ್ದಾಗ ಶೂಟಿಂಗ್ ಹೋಗ್ತಿದ್ದಲ್ಲ, ಶೂಟಿಂಗ್ ಹೋಗಿದ್ದಾರೆ ಅಂತ ಹಾಗೇ ತಿಳ್ಕೊ. ಈಗಲೂ ರಾತ್ರಿ ಎಲ್ಲ ಕನ್ಸಲ್ಲಿ ಬರ್ತಾನೆ ಇರ್ತಾರೆ. ಅಲ್ಲಿ ರೂಮಲ್ಲಿ ಹೋಗಿರ್ತಾರೆ, ಅಲ್ಲಿ ಗೂಡಲ್ಲೆಲ್ಲ ನೋಡ್ತಾರೆ, ಬಟ್ಟೆ ಎಲ್ಲ ಜೋಡಿಸ್ತಾರಲ್ಲ, ಬಂದು ನನ್ನ ಜೊತೆ ಕುತ್ಕೊಂಡು ಊಟ ಮಾಡೋದು, ಮಾತಾಡ್ತಾರೆ, ಮಾತಾಡ್ತಾ ಇರ್ತಾರೆ ಎಲ್ಲ. ಹೇಗಿದೆಯಾ? ಪ್ಯಾಂಟ್ ಬನ್ನಿ ಹಾಕೊಂಡು ಹೊಡ್ಬಿಟ್ಟು, ಮತ್ತೆ ಬನ್ನಿ ಶರ್ಟ್ ಹಾಕೊಳ್ಳೋದು ಬೇಡವಾ, ನಾನು ಕೇಳಿ ಪ್ಯಾಂಟ್ ಹಾಕೊಂಡು ಬನ್ನಿ ಹಾಕೊಂಡು ಹೊಡ್ಬಿಟ್ಟು ಶರ್ಟ್ ಹಾಕೊಳ್ಳೋದು ಬೇಡ, ಶರ್ಟ್ ಹಾಕೊಂಡು ನಡೀರಿ ಇಲ್ಲಿ. ಆಮೇಲೆ ಇಲ್ಲಿ ಕೂತ್ಕೊಂಡಿದ್ದಾರೆ, ಬಾಗಿಲು ಗೇಟ್ ತೆಗಿತಾರೆ, ಫ್ರೆಂಡ್ಸ್ ಎಲ್ಲ ಬರ್ತಾ ಇರಾಗಲೇ ಶೂಟಿಂಗ್. ನಾನು ಕೇಳಿ ಬೇಗ ಮಾತಾಡ್ಕೊಂಡು ಹೋಗಪ್ಪ ಶೂಟಿಂಗ್, ಅದೇನು ಮಾತಾಡ್ತಿರೋ ಮಾತಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅವ್ರು ಈಗ ಕೂತಿದ್ದಾರೆ, ಡ್ಯಾಡಿ ಕೂತ್ಕೊಳ್ಳೋದು ಅದ್ರಲ್ಲಿ ಕೂತ್ಕೊಂಡಿರ್ತಾರೆ. ಇಲ್ಲಿ ಬಂದು ನಾನು ಕನ್ಸಲ್ಲಿ ಇಲ್ಲಿ ಮಲ್ಕೊಳ್ತೀನಿ, ಎದ್ಬಿಟ್ಟು ಕೈ ಹಿಡ್ಬಿಟ್ಟು ಇಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ ಅಂತಾರೆ. ಬರ್ತಾನೆ ಇರ್ತಾರೆ ಕನ್ಸಲ್ಲಿ, ದಿವಸ ಕನ್ಸಲ್ಲಿ.
ಅವ್ರು ಬೂದಿ ಬಿಟ್ಟು ಬಂದ ಮೇಲೆ ತಕ್ಷಣ ಬೆಳಿಗ್ಗೆ ಇನ್ನೂ ಮಲಗಿಲ್ಲ 11 ಗಂಟೆನೂ ಅಷ್ಟೇ ರಾತ್ರಿ ನಾನು ಕರೆಕ್ಟಾಗಿದ್ದೀನಿ. ಒಂದ್ಸಲ ಮಸ್ಕಾದಂಗೆ ಆಯ್ತು ನನಗೆ. ಇಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ, ಅಲ್ಲಿ ಬೂದಿ ಬಿಟ್ಟು ಬಂದ್ವಲ್ಲ ಅವಾಗ. ಬಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾರೆ, ಅಷ್ಟೇ ಮಾಯ ಆಗ್ಬಿಟ್ರು. ಮನೆಗೆ ಬಂದಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಹೇಳಿ ಗೊತ್ತಾಯ್ತು. ಇಲ್ಲಿ ಸೆಟ್ಲ್ ಆದ್ರು ಅಲ್ಲಿಂದ ಅಲ್ವಾ? ಬೂದಿಯಾಗಿ ಓದ್ದಲ್ಲ, ಇಲ್ಲಿಗೆ ಬಂದಿದ್ದೀನಿ ಮತ್ತೆ. ಬಾಗ್ಲು ಹಾಕೇ ಇದೆ ನನಗೆ. ನಾನು ಇಲ್ಲೇ ಇದ್ದೀನಿ, ಎಲ್ಲಿ ಹೋಗಿಲ್ಲ ಮಂಜು ನನಗೆ ಒಂಥರ ಹಿಂಗಾದಂಗೆ ಆಯ್ತು. ಸೀದಾ ಬಾಗಿಲಿಂದ ಬಂದ್ಬಿಟ್ಟು ಇಲ್ಲ ಆ ಕಡೆ ಈ ಕಡೆ ಹಿಂಗೆ ನೋಡ್ಬಿಟ್ಟು ಮಾಯ ಆಗ್ಬಿಟ್ಟು ಅಷ್ಟೇ ನೋಡಿದ್ದು ನಾನು ಅವ್ರನ್ನ. ಇವತ್ತಿಗೂ ಇಲ್ಲ. ಇಲ್ಲಿ ಸೆಟ್ಲ್ ಆಗಿದ್ದಾರೆ. ನಾವು ಆಡೋ ಮಾತಲ್ಲಿ ಎಲ್ಲೋ ಇದ್ದು ಕಟ್ಸ್ಕೊತಾ ಇದ್ದಾರೆ ಬಂದಿದ್ದಾರೆ ಅಲ್ವಾ? ನಾನು ಹೇಳಿದೆ ನನ್ನ ಮಗಳಿಗೆ, ನಮ್ಗೆ ಕಾಣಿಸಲ್ಲ ಬಟ್ ಬೂದಿ ಬಿಟ್ಟು ಬಂದಲ್ಲಿ ಬಂದ್ಬಿಟ್ಟಿದ್ದಾರೆ. ಸೀದಾ ಒಳಗಡೆ ಸೀದಾ ಬಂದರು. ಬಾಗಿಲು ಹಾಕಿದಂಗೆ ನಾನು ರಾತ್ರಿ 11 ಗಂಟೆ ಮಲ್ಗಬೇಕು ಅಂತ ರೆಡಿ ಮಾಡ್ತಾ ಇದ್ದೆ. ಇವಳು ಮಲ್ಕೊಂಬಿಟ್ಟಿದ್ಲು. ನನಗೆ ಗೊತ್ತಾಯ್ತು. ಆ ಕಡೆ ಈ ಕಡೆ ಹಿಂಗೆ ನೋಡಿ ಮಾಯ ಆಗ್ಬಿಟ್ಟು ನಾನು ಶ್ರೀಗಂಧೆ ನೋಡಮ್ಮ ಬಂದು ಸೇರ್ಕೊಂಬಿಟ್ರು ನೋಡಿ. ಹೀಗಾಗ್ಬಿಟ್ಟು ನನ್ನ ಮನಸ್ಸಿಗೆ ಇದು ನನಗೆ ಕಣ್ಕಟ್ಟೆ ಹೆಚ್ಚಿನ ನನ್ನ ಮಲಗೇ ಇಲ್ಲ, ಇಲ್ಲೇ ನಿಂತಿದ್ದೀನಿ. ಅನ್ನೋದ್ರಿಗೆ ಆಮೇಲೆ ಅಲ್ಲಿ ಸಾಯ್ತಾರೆ ಅಂತ ಗೊತ್ತಾದಾಗ ಒಂದು ದಿವಸ ನಾನು 8 ಗಂಟೆ ಅಷ್ಟೊತ್ತಿಗೆ ಏನೋ ಬಟ್ಟೆ ಹಾಕ್ತಾ ಇದ್ದೀನಿ ಇಲ್ಲಿ. ಏನೋ ಸೀರೆ ನನಗೇನೋ ಮುಟ್ಟಿದಂಗೆ ಆಯ್ತು. ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ರು ಅವಾಗ. ಏನು ಇವ್ರು ಮುಟ್ತಾರೆ ಈ ಸೀರೆನೋ ಬಟ್ಟೆನೋ ಏನು ಅಡ್ಡ ಏನೋ ಅಂತ ಹಿಂಗೆ ನೋಡಿದೆ ನಾನು. ಹಗ್ಗದ ಮೇಲೆ ಹಾಕಿದ್ದೆಲ್ಲ ಏನೋ ಹಿಂಗೆ ನಾನು ಮುಟ್ಟಿದಂಗೆ ಆಯ್ತು. ಮುಟ್ಟಿದಂಗೆ ಬಟ್ಟೆ ಗಿಟ್ಟೆ ಏನೋ ತೆಗೆದುಕೊತಾರೆ ಆಸ್ಪತ್ರೆಯಿಂದ ನೋಡಿ. ಹೀಗೆಲ್ಲ ಘಟನೆ ನಡೆದಿದೆ. ಎಷ್ಟು ನನಗೆ ಬೇಜಾರಿದೆ ಮನಸ್ಸಿಗೆ ಹೇಳಿ ಅಲ್ವಾ? ಅದೇ ಎಲ್ಲ ಬಿಟ್ಟು ಹೋಗಿಲ್ಲ. ಏನು ಮಾಡೋಕ್ಕಾಗುತ್ತೆ? ಏನ್ ಮಾಡ್ಲಿಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ನಾವೂ ಹೀಗೆ ಅದೃಶ್ಯ ಆಗುದು. ವಿಶೇಷ ಏನಂದ್ರೆ ನಾನು ಬೂದಿ ಆಗಿಲ್ಲ, ಬೂದಿ ನೋಡ್ಕೊಂಡು ಬರೋದು ತಪ್ಪು ತಿಳ್ಕೊಳ್ತೀರಿ ಅಲ್ವಾ? ಆ ಅರ್ಥದಲ್ಲಿ ಬಂದು ನಿಂತಿದ್ದಿಲ್ಲಿ. ನಿಂತು ಹಿಂಗೆ ನೋಡ್ತಾರೆ ಮನೇನ ಆ ಕಡೆ ಈ ಕಡೆ ಹಿಂಗೆ ನೋಡ್ತಾರೆ. ಬೂದಿ ಆದ್ಮೇಲೆ ಇದು ನೀರಿಗೆ ಬಿಟ್ಟು ಬಂದರು. ಊಟ ಸೀದಾ ಬಾಗಿಲು ತಕೊಂಡು ಸೀದಾ ಬಂದು ನಂಗೆ ಬೇಜಾರಾಯ್ತು. ರಾತ್ರಿನೇ ಇದು ಹೋಗ್ಬಿಟ್ರೆ ನೋಡಿ ಮನಸ್ಸಿಗೆ ಅವಾಗಲೇ ಅಂದ್ಕೊಂಡು ಹೇಳಿದೆ ನನ್ನ ಲಕ್ಷ್ಮಿಗೆ. ಬಂದುಬಿಟ್ಟಿದ್ದೆ ನೋಡಮ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೆ. ನಾ ಯಾರ ಮುಂದೆ ಹೇಳಿಲ್ಲ, ರೋಡಲ್ಲಿ ಸುಮ್ಮನೆ ನಮ್ಮ ಪಡಿ ನಾನಿದ್ದೆ. ಆಮೇಲೆ ದೆವ್ವಾಗಿ ಅನ್ಕೊಂಡ್ಬಿಟ್ಟಾರಂತ ನಾನು ಏನು ಹೇಳಕ್ಕೆ ಹೋಗಲ್ಲ. ನನ್ನ ಮನಸ್ಸದ ಇಟ್ಕೊಂಡು ನಾವಿಬ್ಬರೇ ಸಾಯಿ ಅಷ್ಟು ಪ್ರೀತಿಯಾಗಿದ್ದೀನಿ. ನಾವು ಬಡವರಿದ್ರು ಒಂದು ದಿವಸ ಪ್ರೀತಿಗೇನು ಕಮ್ಮಿ ಇರಲಿಲ್ಲ, ಕೊರತೆ ಇರಲಿಲ್ಲ. ಒಂದು ದಿವಸ ಜಗಳ ಆಡಿದ್ದು. ಏನಾದ್ರು ಕೋಪ ಬಂದಾಗ ಒಂದು ಮಾತಾಡ್ತೀನಿ ಬಿಟ್ಟು. ಅದು ಸಂಸಾರ ಅಂತ ಹೇಳಿದಾಗ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಒಂದು ದಿವಸ ಎಷ್ಟು ವರ್ಷ ಆಯ್ತಮ್ಮ ನಮ್ಮ ಮದುವೆಗೆ? 1970 ಮದುವೆ ಆಗಿದೆ. 70ನೇ ಇಸ್ವಿ ಮದುವೆ ಮಾಡ್ಕೊಂಡಿದ್ದು. 55 ವರ್ಷ. ದೊಡ್ಡ ಅಣ್ಣ ಇದ್ರೆ 54 ವರ್ಷ, ನನಗೆ 53 ವರ್ಷ. ಮೊನ್ನೆ ಅಲ್ಲೇ ಇದ್ವಿ ನಾವು. ದೀಪಾವಳಿಗೆ ಅಕ್ಟೋಬರ್ ಅಲ್ಲೇ ಅಡ್ಮಿಟ್ ಮಾಡಿದ್ರಲ್ಲ, ಅಲ್ಲೇ ಆಸ್ಪತ್ರೆಯಲ್ಲೇ ಇದ್ವಿ. ತಪ್ಪು ಮಾಡಿದ್ರು ಅಷ್ಟೇ. ನಾನು ಇದು ತಪ್ಪು ಮಾಡಿಬಿಡಿ, ಇದು ತಪ್ಪು, ಅದು ಸರಿ ಹಿಂಗೆ ಹೇಳ್ತಿದ್ದೆ. ಅವರ ಸರಿ ಬೈತಿದ್ರು. ಇಲ್ಲ ನಿಮಗೆ ಗೊತ್ತಾಗುತ್ತೆ ಕೊನೆಗೆ ನಾನು ಹೇಳೋದು ಲಾಸ್ಟಿಗೆ. ಡ್ರಿಂಕ್ಸ್ ಮಾಡ್ತಿದ್ರು. ನಾನು ಹೇಳಿದೆ ಡ್ರಿಂಕ್ಸ್ ಮಾಡಿಬಿಡಿ, ಜಾಸ್ತಿ ಒಳ್ಳೇದಲ್ಲ, ನನ್ನ ಇಷ್ಟ, ನಿಮ್ಮ ಇಷ್ಟ ಪರ್ಯಾದ ಮಾಡಿ. ನೀವು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರಿ ಅಂತ ಸುದ್ದಿ. ಹೌದು ಮಾಡ್ತಿದ್ದೆ. ಹೌದು, ಎಷ್ಟು ಬೇಕು ಅಷ್ಟು ಕುಡಿಬೇಕು, ಜಾಸ್ತಿ ಕುಡಿಬೇಕು. ಅದಲ್ಲ, ಕುಡಿತದಲ್ಲಿ ಅಲ್ಲ, ಟೋಟಲ್ ಜೀವನದಲ್ಲೇ. ದಾರಿ ತಪ್ಪಿದಾಗ ಅಂತಲ್ಲ, ಒಟ್ಟಿನಲ್ಲಿ ಇವ್ರು ನನ್ನ ಹಿಡಿತದಲ್ಲಿ ಇರ್ಬೇಕು. ನಾನು ಯಾವತ್ತು ಹಿಡ್ತೀನಿ. ನೀನ್ ಮಾತಾಡ್ಬೇಡ, ಹಿಡ್ತಾ ಇಲ್ಲ. ಒಂದು ಸಂಸಾರದಲ್ಲಿ ಈಗ ನೀವು ತುಂಬಾ ದುಡ್ಡು ತರ್ತೀರಿ. ಇವಾಗ ನಮ್ಮ ಬಡತಂದ್ರೆ ಒಂದು 50 ಕೊಡ್ತಾರೆ, 100 ಕೊಡ್ತಾರೆ. ಅವಾಗ ನಾವು ಹೇಳ್ತೀವಿ ಕಂಟ್ರೋಲ್ ಆಗಿ ಜೀವನ ಮಾಡಿದ್ರೆ ಎಲ್ಲ ಉಳಿಯುತ್ತೆ, 2 ಹೊತ್ತು ಊಟ ಸಿಗುತ್ತೆ ಅಲ್ವಾ? ಹೌದೌದು. ಇವ್ ನನ್ನ ಗಂಡ, ನೀವು ಏನು ಬೇರೆಯವರಲ್ಲ ಬೈಯೋದಕ್ಕೆ. ನಾನು ಕಂಟ್ರೋಲ್ ಅಂದ್ರೆ ಅವ್ನು ಮಾಡಬೇಕು. ತಪ್ಪ ಸರಿ ಬಂದಿದ್ದ ದುಡ್ಡಲ್ಲಿ ಎಲ್ರಿಗೂ ಹಂಚ್ಬಿಟ್ರೆ ಎಲ್ಲ ಕೊಡೋದು ಅಕ್ಕ ಅರ್ಧಾಂಗಿ ಅಂತೇಳಿ ಹೇಳೋದಕ್ಕೆ ಅಲ್ವಾ? ಅದಕ್ಕಾಗಿ ಅದು ಊಟ ಬಿಡುವ, ಮಕ್ಳಿಗೆ ಬೇಕು, ನಮಗೆ ಬೇಕು, ಓದಕ್ಕೆ ಬೇಕು, ಹೊರಗೆ ಬೇಕು, ಎಲ್ಲ ಮಕ್ಕಳು ಓದಬೇಕು. ನೀವು ನಿಮ್ಮ ಯಜಮಾನ್ರ ಜೊತೆ ಫಂಕ್ಷನ್ಗೆಲ್ಲ ಹೋಗೋಲ್ಲ? ಅವಾಗ ಹೋಗ್ತಿದ್ದೆ, ಸ್ಟಾರ್ಟಿಂಗ್ ಎಲ್ಲ ಹೋಗ್ತಿದ್ದೆ, ಮಕ್ಕಳನ್ನ ಕರ್ಕೊಂಡೆಲ್ಲ ಹೋಗ್ತಿದ್ದೆ. ಮದುವೆ ಆದ್ಮೇಲೆ ಆಕ್ಟಿಂಗ್ ಎಲ್ಲ ಮಾಡಿದ್ರ? ಇಲ್ಲ, ಬಿಡಿಸ್ಬಿಟ್ರ ಆಮೇಲೆ ಮನೆಯವರು. 3 ಮಕ್ಕಳಾದ್ಮೇಲೆ ಅಂತೆ. ಇದು ರಾಜ ವಿಕ್ರಮ ಅಂತ ಒಂದು ನಾಟಕದಲ್ಲಿ ನಾನು ಪಾರ್ಟ್ ಮಾಡ್ತಿದ್ದೆ. ಅದನ್ನು ಒಂದೇ ಒಂದು ನಾಟಕ ಆಡಿದ್ರು ಅವಾಗ. ನಾ ಬಂದು ಹೊಸತಳ್ಳಿ ಬೆಂಗಳೂರಿಗೆ. ಅದೆಲ್ಲ ಒಂದು ದಿವಸ ಒಂದು ಪಾರ್ಟ್ ಮಾಡಿ ಒಂದು ಹಾಡಿದ್ದೆ ಅಷ್ಟೇ. ಆಮೇಲೆ ಇಲ್ಲ, ಪಾರ್ಟ್ ಬಿಡಿಸ್ಬಿಟ್ರು. ನೀವು ಮನೆಗಿದ್ದು ನಾನೇ ದುಡ್ಕೊಂಬರ್ತೀನಿ ಎಲ್ಲ ಕಡೆ ಹೋಗಿ. ಆಯ್ತು. ಅಲ್ಲ, ದುಡ್ಕೊಂಡು ಬರೋ ಪ್ರಶ್ನೆ ಅಲ್ಲ, ಮನೆ ತುಂಬಿಸೋ ಪ್ರಶ್ನೆ ಅಲ್ಲ. ನಿಮಗೊಂದು ಕಲೆ ಒಲ್ದಿದ್ದೇನೆ, ಕಲಾದೇವಿ. ಅದನ್ನ ಜನಕ್ಕೆ ತಲುಪಿಸ ಇಲ್ಲ, ಆಗಿಲ್ಲ. ನೀವು ಒತ್ತಾಯ ಮಾಡಿಲ್ಲ, ಇಲ್ಲ, ಜಗಳ ಆಡಿಲ್ಲ.
ನಾನು ಬಿಟ್ಬಿಟ್ಟೆ ಹೇಳ್ದಲ್ಲ, ನಾನೇನು ಅಡಿಕೆ ಅದು ಅಡ್ಡ ಇಟ್ಟಿರೋದು. ಫ್ರೀ ಆಗಿಬಿಟ್ಟು ಹೋಗಿ ನಿಮ್ಮ ಪಡೆ ನೀನು ದುಡ್ಡು ಕಡೆ ಮಾಡ್ಕೊಂಡು ನಾನು ಮನೆಗೆ ಇರ್ತೀನಿ, ಅಡುಗೆ ಮಾಡ್ಕೊಂಡು ಮಕ್ಕಳು. ಕೆಲವರಾದ್ರೆ ಜಗಳ ಆಡ್ತಾರೆ, ನಮಗೆ ಯಾಕೆ ಗೊತ್ತಾ, ಈ ಮಕ್ಕಳನ್ನ ಕಟ್ಕೊಂಡು ಯಾರು ಹೋಗ್ತಾರೆ, ಓದ್ಬೇಕು. ಅದಕ್ಕೆ ಒಂದು ಕಂಟ್ರೋಲ್ ಇಡಬೇಕಲ್ವಾ. ಹೌದು. ಕಂಟ್ರೋಲ್ ಹಿಡಿದ್ರೆ ಏನಾಗುತ್ತೆ, ಅದ ಹೋಗ್ಬಿಡುತ್ತೆ. ಒಂದೊಂದು ದಿವಸ ಮನೇಲಿ ಜೀನ್ಸ್ ಸಾಮಾನು ಅಕ್ಕಿ ಬೇಳೆ ಯಾವುದು ಇರಲ್ಲ, ಆಗ ನೀವು ಹೇಳಲ್ವಾ? ಏನು ಹೇಳೋದು, ಓಕೆ ಮನೇಲಿ ಎಷ್ಟು ಹಾಕಿದೆ ಮಾಡ್ತೀನಿ ಅಂದ್ರೆ ಸುಮ್ಮನೆ ಕೂತ್ಕೋತೀನಿ. ಯಾರ ಮನೆಗೆ ಹೋಗೋದು, ಅವ್ರ ಮನೆ ಸಂಬಂಧಿಕರ, ಗಂಡನ ಸಂಬಂಧಿಕರ ಮನೆಗೆ ಹೋಗೋದು, ಒಂದು ತಟ್ಟೆ ಹಿಡಿದು ಒಂದು ಇಲ್ಲ. ಮೊದ್ಲಿನಷ್ಟೇ ನಾವು ಒಬ್ಬರು ಮನೆಗೆ ಹೋಗೋದು, ಯಾರ ಮನೆಗೆ ಹೋಗಿಲ್ಲ. ಅದನ್ನ ಸಂದರ್ಭ ಬಂದಿದೆ, ಬಂದ್ರು ನಾನು ಹೋಗಲ್ಲ ಅವ್ರ ಮನೆಗೆ. ಅವ್ರೇನ್ ಅನ್ಕೋತಾರೆ, ಏನೋ ಅನ್ನ ಗತಿ ಇಲ್ಲ. ಇಲ್ಲ ಅದು ಸ್ವಾಭಿಮಾನ, ಅದನ್ನೇ ಸ್ವಾಭಿಮಾನ ಅಂತ ಹೇಳಿ. ಮನೆಗೆ ಬಂದರೆ ಇಷ್ಟು ದೊಡ್ಡ ನಟ. ನಮ್ಮ ಇವರು ಅಣ್ಣ ಸತ್ಯನ ಹೆಂಡತಿ ಇದ್ಲು. ನಾ ಅಪರೂಪ ಏನೋ ಒಂದ್ ದಿವಸ ಹೋಗ್ತಿದ್ದೆ, ಸುಮ್ಮನೆ ಬರ್ತಾ ಅವರು ಒಂದ್ ದಿವಸ ತಿನ್ನು ಉಣ್ಣು ಬಾ ಏನು ಕರಿತಿದ್ದಿಲ್ಲ, ಸುಮ್ಮನೆ ಇರ್ತಿದ್ದೆ ನಾನು. ಹೌದೇ ಬರ್ತೀನಕ್ಕ ಮನೆಗೆ ಅಷ್ಟು, ನೀವು ಕೊಡಿ, ನನ್ನ ಮಕ್ಕಳಿಗೆ ಊಟ ಇಲ್ಲ, ನೀವು ಕೊಟ್ಟರೆ ತಿಂತೀನಿ ಅಷ್ಟೇ ವಿನಾ ಬಾಯ್ ಬಿಟ್ಟು. ಈಗ ಹೇಗಿದೆ ಪರಿಸ್ಥಿತಿ? ಈಗ ಸುಮ್ಮನೆ ಇದ್ದೀವಿ, ಇದ್ರ ತಿಂತೀವಿ. ಅವ್ರು ಹೋಗೋ ಮುಂಚೆ ನಾವು ಒಂದಿಷ್ಟು ರೇಷನ್ ಎಲ್ಲ ನನ್ನ ಮಗಳ ಕೈಲೆಲ್ಲ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಮೊದಲೇ. ಪರವಾಗಿಲ್ಲ, ಊಟಕ್ಕೆ ಚಿಂತೆ ಇಲ್ಲ. ಅನ್ನ ಇರಕ್ಕೊಂದು ಮನೆ ಇದೆ, ಊಟಕ್ಕೆ ಚಿಂತೆ ಇಲ್ಲ. ಅಕ್ಕಿ ಇದೆ. ಊಟಕ್ಕೆ ಚಿಂತೆ ಇಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡು ಇಲ್ಲ, ಸೇವ್ ಮಾಡಿ ಸ್ವಲ್ಪ ಇಟ್ಕೊಂಡಿದೀವಿ, ಊಟಕ್ಕೆ ಏನು ಸ್ವಲ್ಪ ಬೇಕಲ್ಲ. ಅದು ಎಷ್ಟು ವರ್ಷಕ್ಕೆ? ಅದೇ ನೋಡ್ಬೇಕು, 2 ದಿವಸ ನೋಡ್ಬೇಕು, ಸ್ವಲ್ಪ ಅಲ್ವೇನಪ್ಪ, 2 ದಿವಸ ತಿಂತೀವಿ. ಆಮೇಲೆ ಇದ್ದೆ ಕೆಲ್ಸಕ್ಕೆ ಹೋಗೋದು ಇಬ್ರು. ಹೌದು, ನಗ್ತಾನೆ ಅದಕ್ಕೆ ನಮ್ಮ ಲಕ್ಷ್ಮಿಗೂ ಅದಕ್ಕೆ ಆಡ್ತಾ ಕೂತ್ರೆ ಅಯ್ಯೋ ಗಂಡ ಇಲ್ಲ ಅಂತ ಬೀದಿ ಹೋಗಿ ಕೇಳಕ್ಕಾಗುತ್ತಾ ಯಾರನ್ನಾರೆ? ಸಾಕು, ಇರೋಷ್ಟು ದಿವಸ ನಾವು ಊಟ ಮಾಡ್ತೀವಪ್ಪ. ನಾವು ತಿನ್ನೋದೇ ಇಷ್ಟಿಷ್ಟನ್ನ ಇಬ್ರು. ನಮ್ಮ ಯಜಮಾನ್ ಇದ್ದಾಗ ಅವರೊಟ್ಟು ತಿನ್ನೋದು ಇಷ್ಟ, ನಾವು ತಿನ್ನೋದು ನಾವು ಇಷ್ಟಿಷ್ಟನ್ನ. ಅದೇ ಅಭ್ಯಾಸ ಇಲ್ಲ, ಮೊದ್ಲಿಂದ ಲಿಮಿಟ್ ಆಗಿ ಊಟ ಮಾಡೋ ಅಭ್ಯಾಸ. ಸಿನಿಮಾ ಉದ್ಯಮದವರು ಏನಾದ್ರು ಸಹಾಯ ಮಾಡಿದ್ದು? ಅವಾಗ ಇದಕ್ಕೆ ಆಸ್ಪತ್ರೆಯಲ್ಲಿದ್ದಾಗ ಸ್ವಲ್ಪ ಜನ ಮಾಡಿದ್ದಾರೆ, ಸ್ವಲ್ಪ ಜನ ದುಡ್ಡು ಕೊಟ್ಟರು. ಅದು ಅವಳಿಗೆ ಗೊತ್ತು. ಸ್ಟಾರ್ಟಿಂಗ್ ಆಸ್ಪತ್ರೆ ಫ್ರೀ ಅಂತ ಹೇಳಿದ್ರು. ಅದೇ ಅಲ್ಲಿ ಫಸ್ಟ್ ಬಚ್ಚು ಮನೆ ಅವತ್ತೇನಾಯ್ತು, ಅಕ್ಟೋಬರ್ 10ಕ್ಕೆ ಬಚ್ಚು ಮನೆ ಸ್ನಾನ ಮಾಡೋಕೆ ಹೊರಟರು. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಬ್ಯಾಕ್ ಸ್ವಲ್ಪ ಪೇಯ್ನ್ ಇದೆ, ಎಣ್ಣೆ ಹಚ್ಕೊ. ನಾನು ಹೇಳಿದೆ ಎಣ್ಣೆಗೆ ಎಣ್ಣೆ ಹಚ್ಕೊಬೇಡಪ್ಪ, ಸ್ವಲ್ಪ ಸ್ಪ್ರೇ ಮಾಡ್ಕೊಂಬಿಡು ಸಾಕು ಅಂದೆ. ಅವ್ರೇನು ಮಾಡಿದ್ರು, ಕೆಂಪು ಸ್ಟೂಲ್ ಒಂದು ದೊಡ್ಡದಿದೆ, ಚಿಕ್ಕದೊಂದು ಹಸಿರು ಸ್ಟೂಲ್, ಅದ್ರ ಮೇಲೆ ಹತ್ತಿ ನೀರು ಅದೇನೋ ನಲ್ಲಿ ಬಾಯ್ಲರ್ನಲ್ಲಿ ತಿರುಗಲ್ಲ, ಏನು ಮಾಡಿದ್ರು ಅದ್ರ ಮೇಲೆ ಹತ್ತಿ ಇಳಿದ್ಬಿಟ್ಟು ಇಳಿಬೇಕಾದ್ರೆ ನೀರು ಹಾಕ್ಕೊಂಡ್ರು. ಇಳಿಬೇಕಾದ್ರೆ ದಬಾರ್ ಅಂತ ಬಿದ್ದುಬಿಟ್ರು. ನಾನು ಈ ರೂಮಲ್ಲಿದ್ದೆ, ಅಮ್ಮ ಹೊರಗಡೆ ಇದ್ರು. ಅದ್ರ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಏನನ್ನ ಎಸಿತಾ ಇದ್ರು. ನಾಕೆ ಎಸಿಬೇಡ ಅಂತ ಹೇಳಕ್ಕೆ ನಾವು ಅಮ್ಮ ಹೋದರು. ಅಲ್ಲಿ ದಬ್ಬ ಅಂತ ಸೌಂಡ್ ಆಯ್ತು, ಏನಪ್ಪ ಬಿದ್ದೋದ್ರು ಅಂದ್ಬಿಟ್ಟು ಓಡೋದೆ ನಾನು. ಆಮೇಲೆ ನನಗಾಗಲಿ ಅಮ್ಮನ ಇಬ್ಬರು ಸೇರಿ ಎತ್ತಕ್ಕಾಗಲಿ, ಸ್ವಲ್ಪ ಜನ ಕೆಲಸದವ್ರನ್ನ ಕರ್ಕೊಂಬಂದು ಎಬ್ಬರಿಸ್ವಿ. ಆಮೇಲೆ ಈ ಮಂಚದ ಮೇಲೆ ಕರ್ಕೊಂಬಂದು ಲುಂಗಿ ಹೊಡ್ಸಿ ಕೂರಿಸಿದ್ವಿ. ಆಮೇಲೆ ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ಫೋನ್ ಮಾಡಿ ಆಂಬುಲೆನ್ಸ್ ಎಲ್ಲ ಇದು ಮಾಡಿದ್ವಿ. ಶಾಂತ ಮಲ್ಟಿ ಸ್ಪೆಷಾಲಿಟಿ ಮೊದಲು ಒಂದ್ಸಲಿ ಹೋಗಿದ್ರು, ರೋಡಲ್ಲಿ ಹೋಗ್ಬೇಕಾರೆ ಒಂದ್ಸಲಿ ಹಸು ಗುಂಬಿಟ್ಟಿತ್ತು, ತಳ್ಳಿಬಿಟ್ಟಿತ್ತು ಇಲ್ಲಿ ಟರ್ನಿಂಗಲ್ಲಿ. ಅಲ್ಲೇ ಆ ಡಾಕ್ಟರ್ ಹತ್ರ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಹೋಗಿ ಅಡ್ಮಿಟ್ ಮಾಡಿದ್ವಿ, ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಅಲ್ಲಿ ಫ್ರೀ ಅಂತ ಇದು ಮಾಡಿದ್ರು. ಒಂದು 3 days ಇದ್ವಿ ಅಲ್ಲಿ. ಅದೇನೋ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಆಲ್ರೆಡಿ 80 years. ಏನಾಗಿತ್ತು? ಅದೇ ಬ್ಯಾಕ್ ಫ್ರಾಕ್ಚರ್ ಆಗೋಗ್ಬಿಡ್ತು. ಫ್ರಾಕ್ಚರ್ ಆಯ್ತಾ? ಲೆಫ್ಟ್ ಸೈಡು. ಓಕೆ ಓಕೆ. ಓಡಾಡಕ್ಕಾಗಲ್ಲ, ಮಲ್ಕೊಂಡಲ್ಲ, ಹಂಗೆ ಮಲ್ಕೊಂಡು ಹಂಗೆ ಸ್ಟ್ರೆಚ್ಚರಲ್ಲಿ. ಇಲ್ಲಿ ನೋಡಿದ್ವಿ, ಅವ್ನು ಆಂಬುಲೆನ್ಸ್ ಕಳಿಸ್ದನು. ಆಂಬುಲೆನ್ಸ್ ಜಯದೇವ ಇದನ್ನ ಏನೋ ಮಾಡಿ ಕಳಿಸಿದ್ದಾರೆ ಯಾರೊಬ್ಬನ್ನ. ಏನಾಯ್ತು, ಆಂಬುಲೆನ್ಸ್ ಬಂತು, ಸ್ಟ್ರೆಚ್ಚರ್ ತಗೊಂಬಂದ ಇಟ್ಟ. ಯಾರು ಎತ್ಕೊಂಡು ಹೆಂಗೆ ಹಾಕೋದು ರೋಡಲ್ಲಿ? ಪಾಪ ಬೇರೆ ಮಾಮೂಲಿ ಇಲ್ಲಿ ಬರ್ತಾರೆ ಟ್ರಾನ್ಸ್ಫಾರ್ಮರ್ ಹತ್ರ, ಅವ್ರನ್ನ ಕರೆದೆ, ಒಂದು 4 ಜನ ಅಣ್ಣ ಕರ್ನಿ ಸ್ಟ್ರೆಚ್ಚರಲ್ಲಿ ಹಾಕಿ ಕರ್ಕೊಂಡು ಹೋದ್ವಿ. ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಅಲ್ಲಿ ನೋಡಿದ್ರು ಎಲ್ಲ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಟೆಸ್ಟ್ ಮಾಡಿ ನೋಡಿದ್ರು. ಆಮೇಲೆ ನೋಡಿದ್ರು ಆಲ್ರೆಡಿ 4th stage ಕ್ಯಾನ್ಸರ್ ಆಗಿದೆ ಅಂತ ಇದು ಮಾಡ್ತಾಯಿದ್ರು. ಇದು ಮಾಡೋಕ್ಕಾಗಲ್ಲ, ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ಲಿವರ್ ಕ್ಯಾನ್ಸರ್ ಫುಲ್ ಆಲ್ರೆಡಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ತನಕ ಗೊತ್ತಿರಲಿಲ್ಲ. ಅಲ್ಲಿಂದ ಏನು ಮಾಡಿದ್ರು, ಎಲ್ಲರೂ ಹೇಳಿದ್ರು ಅಲ್ಲಿ ಮಾಡ್ಬಿಟ್ಟು HCG ಆಸ್ಪತ್ರೆಗೆ ಹಾಕಿದ್ರು. ಆದ ತಕ್ಷಣ ಅಂದರೆ 1000 ಚಿಲ್ಲರೆ ಕೇಳಿದ್ರು, ಕೊಟ್ಟೆ. ಆಮೇಲೆ 80,000 ಅಡ್ವಾನ್ಸ್ ಕೊಟ್ಬಿಡಿ ಅಂದರು. ಆಮೇಲೆ ಹೇಳಿದ್ರಲ್ಲ ಫ್ರೀ ಅಂತ ಅದಕ್ಕೆ ಶ್ರುತಿಗೆ ಫೋನ್ ಮಾಡಿ ಕೇಳಿದೆ, ನಾವು ಫ್ರೀಗೆ ಮಾಡಿಸ್ತೀವಿ ಅಂತ ಹೇಳಿದ್ರಮ್ಮ. ಅದೇನಾಯ್ತು, ಅಲ್ಲಿ ಬಿಟ್ಬಿಟ್ಟು ಕಿಡ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರು. ಅಲ್ಲಿಂದ ಫುಲ್ಲು 30ನೇ ತಾರೀಕು ತನಕ ಅಲ್ಲೇ ಓದ್ವಿ. ಆಮೇಲೆ ಸ್ಟಾರ್ಟಿಂಗ್ ತಿರ್ಗಾ ಓದ್ನ ಬೆಳಗ್ಗೆ ಆದ ತಕ್ಷಣ ರಸೀದಿ ಬರ್ಕೊಟ್ರು, 3000 ಚಿಲ್ಲರೆ ಅಂತ. ಸ್ಟಾರ್ಟಿಂಗ್ ಫ್ರೀ ಅಂದ್ರಲ್ಲ, ಏನು ಅರ್ಜೆಂಟ್ ಫಸ್ಟು ಆರೋಗ್ಯ ನೋಡ್ಕೊಳ್ಳೋಣ, ಅವ್ರು ಯಾರು ಇನ್ನೂ ಡಾಕ್ಟರ್ಸ್ ಎಲ್ಲ ಬರೋಕ್ಕೆ ಮುಂಚೆ ಏನಾಗುತ್ತೆ ಅಂತ ಎಲ್ಲ ಮಾಮೂಲು ಬ್ಲಡ್ ಟೆಸ್ಟ್, ಅದಕ್ಕೆ 3000 ಚಿಲ್ಲರೆ ಇಸ್ಕೊಂಡ್ರು. ಆಮೇಲೆ ಡಾಕ್ಟರ್ ಬಂದೇನು ಹೇಳಿದ್ರು, ಇನ್ಮೇಲೆ ಕೊಡಬೇಡಿ ಫ್ರೀ ಅಂದರು. ಸ್ವಲ್ಪ ದಿವಸ ಫ್ರೀ ಮಾಡಿದ್ರು. ಆಮೇಲೆ ಸ್ವಲ್ಪ
ಸಾಕ್ಬಿಡು ಅಂದ್ಬಿಟ್ಟು ನಮ್ಮ ಅಪ್ಪನಿಗೂ ಬೇಜಾರಾಯ್ತು, ಯಾಕೋ ಜಾಸ್ತಿ ಇರೋಕ್ಕೆ ಬೇಜಾರು ಅಂದ್ಬಿಟ್ಟು ಮನೆಗೆ ಬರೋಣ ಅಂತ ಈ ಮಂಚದ ಮೇಲೆ ಬಂದು ಇಲ್ಲೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದೆ. ಮತ್ತು ತಿರ್ಗಾ ಇದಾಗೋಯ್ತು, ತಿರ್ಗಾ ಕರ್ಕೊಂಡೋಗಿ ICUಗೆ ಹಾಕಿದ್ವಿ ಅವತ್ತೆ ಅಕ್ಟೋಬರೇ. ಆಮೇಲೆ ಏನು ಮಾಡಿ ತಿರ್ಗಾ ಅವಾಗೇನಾಯಿತು, ಅದು ಫ್ರೀ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಫ್ರೀ ಕ್ಯಾನ್ಸಲ್ ಆಯಿತು. ಹಂಗೆ ಇರೋಷ್ಟು ದಿವಸ ಅವ್ರವ್ರು ಕೊಟ್ಟಿದ್ದು ದುಡ್ಡಿದೆಯಲ್ಲ ಅದರಲ್ಲೇ ಎಲ್ಲ ಇದು ಮಾಡಿಸ್ತೀವಿ ಸ್ವಲ್ಪ. ಆಮೇಲೆ ತಿರ್ಗಾ ಕೇಳ್ಕೊಂಡಿದ್ದಕ್ಕೆ ತಿರ್ಗಾ ಬರೋಕ್ಕೆ ಮುಂಚೆ ಸ್ವಲ್ಪ ದಿವಸದ ಮುಂಚೆ ಅದೇ ಫ್ರೀ ಮಾಡಿಸಿದ್ರು. ತಿರ್ಗಾ ಫ್ರೀ ಮಾಡಿಸಿದ್ರು. ICUಲಿ ಒಂದು ಟೋಟಲ್ 24 ದಿವಸ ಇದ್ದರು. ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಆಫ್ಟರ್ ಡೆತ್. ನಾನು ದಿವಸ ICUಲಿ ಇದ್ರಲ್ಲ, ರಾತ್ರಿ ಹೊತ್ತು ಅಲ್ಲೇ ಬೆಳಗಿಂದ ರಾತ್ರಿ ತನಕ ಅಲ್ಲೇ ಇದ್ದ. ಅದು ಇದು ಓಡಾಡಬೇಕಲ್ಲ, ಬ್ಲಡ್ ಟೆಸ್ಟು ಅದು ಇದು ಓಡಾಡ್ತಾನೆ ಇದ್ದೆ. ಬೆಳಗ್ಗೆ ಬಂದು ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಾ ಹೋಗೋದು, ತಿರ್ಗಾ ಅಲ್ಲಿ ತಿರ್ಗಾ ನೋಡ್ಕೊಳ್ಳೋದು. ಊಟ ತಿಂಡಿ ನಿದ್ದೆ ಏನು ಯೋಚನೆ ಮಾಡ್ತಿರಲಿಲ್ಲ, ತಿಂತಾನಿರಲಿಲ್ಲ. ಅಲ್ಲಿರೋರೆಲ್ಲ ಹೇಳ್ತಿದ್ರು ತಿನ್ನು ಇಲ್ಲ, ಅಪ್ಪನ ನೋಡ್ಕೋಬೇಕು ಟೈಮೇ ಇರಲ್ಲ. ಏನು ಮಾಡೋದು, ಹುಷಾರಾಗಬೇಕಲ್ಲ ಅಂದ್ಬಿಟ್ಟು ನಾನು ಹೋಗೋದು ಬರೋದು ಹೀಗೆ ಆಗ್ತಾಯಿತ್ತು. ಇಲ್ಲಿ ಮಧ್ಯದಲ್ಲಿ ಪಾಪ ಇವ್ರಿಗೆ ಲೋ BP, ಸಡನ್ನಾಗಿ ಹೈ BP. ಇಲ್ಲಿ ಎದುರುಗಡೆ ಡಾಕ್ಟರ್ ಸುರೇಶ್ ಅಂತಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಮ್ಮಿ ನೋಡ್ಕೊ ಅಂತ ಹೇಳಿದ್ವಿ. ಅಮ್ಮ ಹೋಗಿ ಅಲ್ಲಿ ಮಾಡ್ಕೊತಾಯಿದ್ರು. ಅವತ್ತು ಬೆಳಗ್ಗೆನೂ ಅಷ್ಟೇ, 30ನೇ ತಾರೀಕು ಬೆಳಗ್ಗೆ ಬರೋ ಬೇಡ, ಹಿಂದಿನ ದಿವಸ ಬೇರೆ ಫುಲ್ಲು ಉಸಿರು ಜಾಸ್ತಿ ಮೇಲೆ ಹೋಗ್ತಾ ಇತ್ತು, ಹಿಂಗಂತ ಇದ್ರು. ಆಮೇಲೆ ಕಣ್ಣೆಲ್ಲ ಒಂಥರ ಉಫ್ ಅಂತ ಇದ್ರು. ಆಗ್ತದೆ ಜಾಸ್ತಿ ಇದಾಯ್ತಲ್ಲ, ತುಂಬ ಸೀರಿಯಸ್. ಅವರೆಲ್ಲ ಹೇಳಿದ್ರು ಆಲ್ರೆಡಿ 4th ಸ್ಟೇಜ್ ಉಳಿಯಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನೋಡಿದ್ವಿ. ತಿರ್ಗಾ ಬೆಳಗ್ಗೆ ಬಂದ ಈಗ ಉಳಿಯಲ್ಲ 4th ಸ್ಟೇಜ್ನಲ್ಲಿ ಇದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ನಿನಗೇನು ಅನ್ನಿಸ್ತು? ನೆಕ್ಸ್ಟ್ ಏನು ಅಂತ, ನಮ್ಮ ಜೀವನ ಹೇಗೆ? ನಾವು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ, ಬರೀ ನಾ ಅಪ್ಪನ ನೋಡೋದ್ರಲ್ಲ ಆಯ್ತಲ್ಲ, ಬೇರೆ ಚಿಂತೆ ಮಾಡಲಿಲ್ಲ. ಆಮೇಲೆ ಅವತ್ತು ಬೆಳಗ್ಗೆ ಬರೋ ಬೇಡವ, ಮಳೆ ಬೇರೆ ಬರ್ತಾಯಿತ್ತು. ಆಗೋಗ ಹೊರಗಡೆ ರೋಡಲ್ಲಿ ಬಂದೆ, ಹತ್ಲೋ ಬೇಡವ ಅಂತ ಆಟೋ ಹತ್ಕೊಂಡು ಬೇಗ ಬಂದೆ. ಸ್ನಾನ ಮಾಡೋ ಒಟ್ಟು ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ರು. ಅವ್ರು ಯಾರು ಹೇಳಲೇ ಇಲ್ವಂತೆ. ಅದೇ ಸಡನ್ ಫೋನ್ ಮಾಡಿ, ನಂಬರ್ ಇತ್ತು, ಫೋನ್ ಮಾಡಿ ಹೇಳಲೇ ಇಲ್ಲ. ನಾನು ಕೇಳಿದೆ, ಈಗ ತಾನೇ ಇದಾಯಿತು, ಎಕ್ಸ್ಪೈರ್ಡ್ ಆದರು ಅಂತ. ಮಾಮೂಲು ರೀಡಿಂಗ್ ಬರ್ತದೆ, ನಿಂತೋಯ್ತು. ನಿಮ್ಮ ಮಗನ ಬಗ್ಗೆ ಹೇಳಿ. ಚಂದ್ರು. ಚಂದ್ರಶೇಖರ್ ಆರ್ಟಿಸ್ಟ್ ಆಗಿದ್ದ ಅಲ್ವಾ? ಅಲ್ಲೆಲ್ಲ ಮಾಡಿದ್ದಾನ? ಅವನಿಗೂ ಹುಚ್ಚಿ, ಚೆನ್ನಾಗಿ ಕಲೆಗೆ ಇದು ಮಾಡ್ಬೇಕು. ಓದಿದ್ದ ನಾನು. PUC ಓದ್ತಾ ಇದ್ದ ಅವಾಗ. PUC ಓದ್ತಾ ಇದ್ದ. ಆಗ 20 ವರ್ಷ, 19-20 ವರ್ಷ ಆಯ್ತು. ಕ್ರಿಕೆಟ್ ಕ್ರಿಕೆಟ್ ಆಡಕ್ಕೆ ಹೋಗಿದ್ದ ಬೆಳಗ್ಗೆ. ಮಾಮೂಲು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮಲ್ಲೇಶ್ವರಂ ಇದೆಯಲ್ಲ ಚರ್ಚ್, ಅಲ್ಲಿ ಚರ್ಚ್ ಗ್ರೌಂಡಲ್ಲಿ ಆಟ ಆಡ್ತಿದ್ದ. ಬಾಲ್ ಅಲ್ಲಿ ಹೋಯ್ತಂತೆ, ಪಾಸ್ ಆಯಿತು. ಅದನ್ನು ತೊಗೊಳಕ್ಕೆ ಹೋದೆ, ಟ್ರೈನ್ ಹೊಡಿತು ಅಂತ ಹೇಳಿದ್ರು. ಮಲ್ಲೇಶ್ವರಂ ಬರೋ ಟ್ರೈನು. ಎಕ್ಸ್ಪೈರ್ಡ್ ಆಗೋದು ಅದು March 10ಕ್ಕೆ 1991. ಅವನು ಇದ್ದಿದ್ರೆ 33 34 ವರ್ಷ. ಮೊನ್ನೆ December 5ಕ್ಕೆ ಈ ಮನೆಗೆ ಬಂದು 32 33 ವರ್ಷ ಆಯ್ತು. ಅವನು ಕಲಾವಿದನಾಗಿರ್ತಿದ್ದ. ಅವ್ನು ಫೋಟೋ ಎಲ್ಲ ಇಟ್ಕೊಂಡಿದ್ದ, ಹೋಗ್ಬೇಕು ಅಂತ ಅಂದ್ಕೊಂಡಿದ್ದ. ಇಂಟ್ರೆಸ್ಟ್ ಇತ್ತು ಆಕ್ಟಿಂಗ್ ನಲ್ಲಿ. ಅದೇ ಮಾಡ್ತೀನಿ ಅಂತ ಇದ್ರು. ಏನು ಮಾಡೋದು, ಆ ಫೋಟೋ ತೋರಿಸಿಲ್ಲ ಅವ್ರಿಗೆ, ಕೆಂಪು ಶರ್ಟ್ ಅಂತ ನೋಡಿದ್ದಾರೆ ಅವರು, ನೋಡಿದ್ದಾರೆ ಯೂಟ್ಯೂಬಲ್ಲಿ ಹಾಕಿದ್ದವ್ರು. ಅವನು ರೂಪಾನಂದ್ ಬಣ್ಣ, ಅವರಪ್ಪ ಬೆಳ್ಳಿ. ಹೌದಾ? ಕೆಂಪಗಿದ್ದ ಬೆಳ್ಳಿ. ಇದು ಅಪ್ಪ, ಇದು ಅಪ್ಪನೇ. ಅಪ್ಪ ಅದು ದುಷ್ಟ ಅಪ್ಪ ಅದು. ಅದು ಅಪ್ಪನ ಹಂಗೆ ಬಣ್ಣ, ಅದು ಬಣ್ಣದ ಮನೆ. ಏನು ಮಾಡೋದು, ನಾನು ಅದೇ ಹೇಳಿದ್ನಲ್ಲ, ಅದು ಹೇಳಿದ ಮಾತು ಕೊನೆ ಮಾತು. ಅದಕ್ಕೆ ನಂಗೆ ಬೇಜಾರಾಯ್ತು. ಇವಳಿಗೆ ಹೇಳಿ ನಮ್ಮ ಮೊನ್ನೆ ಹೇಳಿದೆ, ಈ ಥರ ಹೇಳಿದ್ರು. ನಾನು ಯಾವಾಗಲೂ ಮನೇಲೇ ಇದ್ದೀನಿ ಅನ್ಕೊ, ಶೂಟಿಂಗ್ ಹೋಗಿದ್ದೀನಿ. ಯಾರು ಅಂದರೆ ನೀವು ಶೂಟಿಂಗ್ ಹೋಗಿದ್ದಾನೆ ಅಂತ ಅನ್ಕೊ. ನಾನು ಮೊದಲು ಶೂಟಿಂಗ್ ಹೋಗ್ತಿದ್ದಲ್ಲ, ಹಾಗೆ ಅಂತ. ಅವರು ಚಂದ್ರು ಬಗ್ಗೆ ಹೇಳಿದ ಒಂದು ಘಟನೆ ನಾನು ಹೇಳ್ತೀನಿ. ಸುಬ್ರಹ್ಮಣ್ಯ ನಗರದಲ್ಲಿ ಮನೆ, ಇಲ್ಲಿ ಸೈಟ್ ತಗೊಂಡಿದ್ದಾರೆ. ಈ ಸೈಟ್ ತೋರಿಸ್ಬೇಕು ಮಗನಿಗೆ ಅಂತ ಮಗನನ್ನ ಕರ್ಕೊಂಡು ಬರ್ತಾರೆ. ಬರುವಾಗ ಒಂದು ಹೋಟೆಲಿಗೆ ಹೋಗ್ತಾರೆ, ತಿಂಡಿ ತಿಂತಾರೆ. ತಿಂಡಿ ತಿಂದು, ನೀನು ನನಗೆ ಮಗ ಅಂತಲ್ಲ, ನೀನು ನನಗೆ ಸ್ನೇಹಿತ ಇದ್ದ ಹಾಗೆ, ಫ್ರೆಂಡ್ ಇದ್ದ ಹಾಗೆ, ಒಂದು ಸಿಗರೇಟ್ ಸೇದು ಅಂತ ಸಿಗರೇಟ್ ಕೊಡ್ತಾರೆ ಕೈಗಿಲ್ಲಿ. ಅವನಿಗೆ ಮುಜುಗರ, ಅಪ್ಪನ ಎದುರು ಹೇಗೆ ಸೇದೋದು ಅಂತ. ಆದರೂ ಇವ್ರು ಹಠ ಬಿಡಲ್ಲ, ಸೇತಾನೆ. ಬಾ ಹೋಗು ಸೈಟ್ ನೋಡೋಣ ಅಂತ. ಆಗ ಒಂದು ಮಾತು ಹೇಳ್ತಾನೆ ಅವನು, ನಾನು ಇಲ್ಲಿಗೆ ಬರಲ್ಲಪ್ಪ. ಹೇಳಿದ್ದ ಈ ಮನೆಗೆ ಬರಲ್ಲ ಅಂತ ಹೇಳ್ದ. ಹಾಗೆ ಆಯ್ತಲ್ಲ. ಏನು ಯಾವ ಟೈಮ್ನಲ್ಲಿ, ಯಾವ ಮೊಮೆಂಟ್ನಲ್ಲಿ ದೇವತೆಗಳು ಅಷ್ಟು ಅಂತಾರೆ. ನಾವು ಯಾವಾಗಲೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ನಾನು ಈ ಮನೆ ಓನರ್ಗೂ ಹಂಗೆ ಹೇಳಿದ್ದೆ, ಕೇಳು, ನೀವು ಈ ನಮೂನಿ ಮನೆ ಕಟ್ಟಿದ್ರೆ ನಾವು ಎತ್ತುವ ನಮ್ಮ ಮನೆಯವರು ಸಾಯ್ತಾರೋ ನಾನು ಸಾಯ್ತಾನೋ ಗೊತ್ತಿಲ್ಲ ಅಂದೆ. ನೋಡಿ, ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಇಲ್ಲ, ಅರ್ಥ ಆಗಿಲ್ಲ. ಇವರು ಈ ನಮೂನಿ ಮನೆ ಕಟ್ಟಿ, ಬಾವಿ ತೋಡಿ, ಬೋರ್ ತೋಡಿ ಎಲ್ಲ ಮಾಡಿ ಮನೆ ಹಿಂಗೆಲ್ಲ ಕಟ್ಟೋಷ್ಟೊತ್ತಿಗೆ
ನಾನು ನಮ್ಮ ಯಜಮಾನ್ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದೆ ಆ ಯಪ್ಪಂಗೆ. ಆವಾಗಲೇ ಅವಾಗಲೇ ಹೇಳಿದೆ ನಾನು. ಈಗ ಯಜಮಾನ್ರು ಇಲ್ಲ. ಹಾಂ ಬಟ್ ನಿಮಗೆ ಒಂದು ಮನೆ ಸ್ವಂತದ್ದು ಅಂತ ಒಂದು ಮನೆ ಮಾಡಿದ್ದಾರೆ, ಬಾಡಿಗೆ ತಿಂಗಳಿಗೆ ಕೊಡಬೇಕಾಗಿಲ್ಲ ಅಲ್ವಾ? ಕಂದಾಯ ಕಟ್ಟಲೇಬೇಕಲ್ಲ. ಕಂದಾಯ ಕಟ್ಟದಿದ್ರೆ ಅವ್ರು ಬಿಡ್ತಾರ? ಅದು ಮನೆ ಇದೆ ಸ್ವಂತದ್ದು. ಮರಣಾನಂತರ ಶಾಸನ ಅಂತ ನನ್ನ ಹೆಸರು ಬರ್ದಿದ್ದಾರೆ, ಅದನ್ನು ಓಡಾಡಿ ಮಾಡಿಸ್ಕೊತಾ ಇದ್ದೀನಿ. ನನ್ನ ಹೆಸರಿಗೆ ಅಪ್ಲಿಕೇಶನ್ ಹಾಕಿನಿ, ಬರುತ್ತೆ. ಇನ್ನು ಮಾಮೂಲು ಲ್ಯಾಂಡ್ಲೈನ್ ಫೋನ್ ಇದೆ ಅಷ್ಟೇ, ಇದೆ ಲ್ಯಾಂಡ್ಲೈನ್ ಫೋನು. ಅದನ್ನು ಮತ್ತೆ ಸ್ಯಾನಿಟರಿ ಬಿಲ್ಲು, ಲೈಟ್ ಬಿಲ್ ಎಲ್ಲ ನನ್ನ ಹೆಸರಿಗೆ ಅದು ಮಾಡೋಕ್ಕೆ ಓಡಾಡಿ ಮಾಡಿಸ್ಕೊತಾ ಇದ್ದೀನಿ. ಅಪ್ಪ ಉಪಯೋಗಿಸ್ತಿದ್ದ ಕೆಲವು ವಸ್ತುಗಳು ಎಲ್ಲಿ ಇಟ್ಟಿದ್ದೀನಿ? ರೂಮಲ್ಲಿ ಇಟ್ಟಿದೆ ಎಲ್ಲ. ಅಂದ್ರೆ ಧರಿಸ್ತಿದ್ದ ಪ್ಯಾಂಟು ಶರ್ಟ್ ಎಲ್ಲ. ಯಾವಾಗಲೂ ನನ್ಗೆ ಹೇಳ್ತಾ ಇದ್ರು, ನನ್ನ ಶರ್ಟ್ ಎಷ್ಟೊಂದು ಯಾವಾಗಲೂ ನಾನು ಕೊಡ್ತಿದ್ರು, ಹಾಕೋ ಅಂತ. ನೀನು ಹಾಕೊಳ್ಳಪ್ಪ, ಹೊಸ ಶರ್ಟ್ ಎಲ್ಲ ಇದೆ, ಎಲ್ಲ ಹೊಲ್ಸಿಟ್ಟಿದ್ದೀನಿ, ಹಾಕೋ ಅಂದರೆ ನಿನ್ಗೆ ಹೋಗ್ಯಕ್ಕೆ ಇದಾಗುತ್ತಲ್ಲ, ಇದಾಗುತ್ತೆ. ಬಾವಿಲಿ ನೀರು ಬೇರೆ ಕಡಿಮೆ ಇದೆ. ಬೆಳಗಾದ ತಕ್ಷಣ ನನ್ನ ಕೈಲೇ ಬಟ್ಟೆ ಕೊಡೋದು. ಬೆಳಗ್ಗೆ ಎದ್ದ ತಕ್ಷಣ ದಿವಸ ಅದೇ ಜ್ಞಾಪಕ, ಎದ್ದೊಳೋದು, ಬಟ್ಟೆ ಕೇಳ್ತಾರೆ, ಬಟ್ಟೆ ಹೋಗೋದಕ್ಕೂ ಒಣಗಾಕಕ್ಕೆ ಹೋಗ್ತಿದ್ರು. ನಾನು ಕೊಟ್ಟ ತಕ್ಷಣ ಇಲ್ಲಿ ಹಗ್ಗದಲ್ಲೆಲ್ಲ ಒಣಗಾಕೋದು. ಬೆಡ್ಶೀಟ್ ಹೋಗ್ಕೊಡ್ತಿದ್ದೆ, ಅದನ್ನು ಮಾಡಿ ಮೇಲೆ ಒಣಗಾಕ್ತಿದ್ರು. ಇನ್ನು ವಾಟರ್ ಟ್ಯಾಂಕ್ ಮೇಲೆ ಕ್ಲೀನ್ ಮಾಡಿಲ್ಲ, ಮನ್ ಮೇಲೆ ಕ್ಲೀನ್ ಮಾಡೋಣ ಅಂದರೆ ಹಿಂಗೆ ಎಕ್ಸ್ಪೈರ್ಡ್ ಆಗೋದು. ನಾನು ಮಾಡಿ ನಾನು ಸ್ಟೂಲ್ ಮೇಲೆ ಹತ್ತು ನಿಂತ್ಕೊಂಡು ಸ್ವಲ್ಪ ನೀರಿರುತ್ತೆ, ಮನೆ ಹೊಸ ಕೋಲಿದೆಯಲ್ಲ ಅದರಲ್ಲಿ ಹಿಂಗೆ ಕ್ಲೀನಾಗಿ ಮಾಡಿಬಿಟ್ಟು ನೀರು ಒದ್ದಿ ಕೊಡ್ತೀನಿ. ನಮ್ಮಪ್ಪ ಹಿಂಡು ಬಿಡೋದು, ಹಂಗೆ ಕ್ಲೀನ್ ಮಾಡ್ಕೊಂಬಿಡೋದು. ಆಮೇಲೆ ಬಚ್ಚ ಮೇಲೆ ನಾನು ತೊಟ್ಟಿದೆ, ಅದು ಅಷ್ಟೇ, ನೀರೆಲ್ಲ ಅದ್ದಿ ಮಾಡ್ತೀನಿ, ಎಲ್ಲ ಒರೆಸ್ಕೊಡ್ತೀನಿ. ನಮ್ಮಪ್ಪ ಟೈಟಾಗಿ ಹಿಂಡ್ಕೊಡ್ತಾರೆ. ಇದೇ ಮಾಡ್ತಾಯಿದ್ವಿ ಜೊತೆಗೆ ಯಾವಾಗಲೂ ಒಟ್ಟಿಗೆ. ಬೆಳಗಾದ ತಕ್ಷಣ ಮನೇಲಿ ರಾತ್ರಿ ತಿಂಡಿ ಬೇಜಾರಾಯಿತು, ಬೆಳಗ್ಗೆ ಬೇರೆ ತಿನ್ನೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಾನು ನಮ್ಮಪ್ಪ ಹೋಗ್ತಿದ್ವಿ, ಬರ್ತಾ ಅಮ್ಮಂಗೂ ತಿಂಡಿ ಕಟ್ಸ್ಕೊಂಬರ್ತಾಯಿದ್ವಿ. ಈಗ ಹೋಗಿಲ್ಲ, ಎಷ್ಟು 2 ತಿಂಗಳಾಗೋಯ್ತೇನೋ ಆ ಕಡೆ ಹೋಗೇ ಇಲ್ಲ. ಮನೇಲೇ ಎಷ್ಟು ಉಪ್ಪಿಟ್ಟು ಮಾಡ್ಕೊತೀವಿ, MTR ದೋಸೆ ಪೌಡ್ರ್ ಇದೆ, ಅದು ಮಾಡ್ಕೊ. ಇವತ್ತೇನು ತಿಂಡಿ ತಿಂದಿಲ್ಲ ಇನ್ನು. ಇನ್ನು ಅಡುಗೆ ಮಾಡ್ಬೇಕೀಗ. ಹುರುಳಿಕಾಯಿ ಹೆಚ್ಚಿದ್ದೀವಿ, ಮಾಮೂಲಿ ಮೊಸರನ್ನ, ಒಂದು ಸ್ವಲ್ಪ ಪಲ್ಯ, ಹುರುಳಿಕಾಯಿ ಪಲ್ಯ. ರಾತ್ರಿಗೆ ಒಂದು ಅಡುಗೆ ಯಾರು ಮಾಡೋದು? ಅಮ್ಮನೂ ಮಾಡ್ತಾರೆ, ನಾನೇನು ಮಾಡ್ತೀನಿ. ಏನು ಮಾಡಲ್ಲ, ಎಲ್ಲಿ ಮಾಡ್ತೀಯ? ನಾನು ಚೆನ್ನಾಗಿ ಮಾಡ್ತೀನಿ. ಹೊರಗಡೆ ಹೊರಗಡೆ ಎಲ್ಲ ಅಡುಗೆ ಮಾಡೋದು ಕಲ್ತಿದ್ದೀನಿ. ಹೌದಾ? ನಾನು ಈಗ ಸಂಕ್ರಾಂತಿ ಬಂತು ಅಂದ ತಕ್ಷಣ ಅಪ್ಪ ಪೊಂಗಲ್ ಮಾಡು ಅಂತ. ಕ್ಯಾಟ್ರಿಂಗ್ ಮಾಡ್ಬೋದು. ಪೊಂಗಲ್ ಮಾಡ್ತೀನಿ. ಚೆನ್ನಾಗಿ ಅಡುಗೆ ಮಾಡ್ತಾ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕು. ನಿನ್ನೆ ಮೊದಲಾದ್ರೆ ಅಪ್ಪನ ಜೊತೆ ಹೋಗ್ತಾ ಇದ್ದಿ, ಆಕ್ಟ್ ಮಾಡ್ತಾ ಇದ್ದಿ. ಒಂದು ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡ್ಕೋಬಹುದು. ಅದೆಲ್ಲ ಮಾಡಕ್ಕೆ ಟೈಮ್ ಇರಲ್ಲ, ಯಾಕೆಂದ್ರೆ ಮನೆ ಕೆಲಸ ಅವ್ರಿಗೆ ಅಂದ್ರೆ ಯಾವತ್ತೋ ಒಂದ್ಸಲಿ ಪ್ರತಿಯೊಂದು ಕಡೆ ಯಾಕಂದ್ರೆ ದಿವಸ ಅಡುಗೆ ಹುಷಾರ ಇರಲ್ಲ ಅವರು. ಅವಾಗ ಲೋ ಬಿ ಪಿ, ಇದೆರಡು ತೊಡೆ ಗಿಡ ಎಲ್ಲ ಲೋ ಬಿ ಪಿ ಇರುತ್ತಲ್ಲ, ಹುಷಾರ ತಪ್ಪಿಬಿಡ್ತಾರೆ ಇದ್ದಕ್ಕಿದ್ದಂಗೆ. ಅಶ್ವತ್ಥ ಇದಾರಲ್ಲ, ಕೇಸ್ ಅಶ್ವತ್ಥ ಗೊತ್ತಿದೆ, ಅವ್ರು ಮಾಡ್ತಾ ಇದ್ರು ಪಾಪ. ಅವ್ರ ಮನೆಯಲ್ಲಿ ಜಾಸ್ತಿ ಜನ ಇದಾರೆ. ಇಲ್ಲ, ಅವರ ಮನೆಗೆ ಅವರು ಸುಧಾನೆ, ಯಾರು ಸೊಸೆ, ಆ ಸೊಸೆ ಬಂದಾಗ ಒಂದು ಕಾಫಿ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ ಅವರಿಗೆ. ಇದು ನನ್ನ ಹತ್ರ ಹೇಳಿದ ಕಥೆಗಳು. ನಮ್ಮನೆ ಬೆಳಗ್ಗೆ ಚಿಕ್ಕದಿಂದ ಕಲ್ತಿರಿ. ಈಗ ಸಂಕ್ರಾಂತಿ ಬಂತು ಅಂದ ತಕ್ಷಣ ನಾವಪ್ಪ ಪೊಂಗಲ್ ಮಾಡೋ ಅಂತ, ಸ್ವೀಟ್ ಪೊಂಗಲ್, ಬೆಲ್ಲ ಹಾಕಿ ಕೊಬ್ಬರಿ ಎಲ್ಲ ಮಾಡೋದು, ಎಲ್ಲ ತರ. ಅಲ್ಲ, ಈಗ ಅಲ್ಲಿ ಅಡಿಗೆ ಮಾಡಿಕೊಂಡು ಸುಮಾರು 200-300 ಊಟ ಪ್ರತಿದಿನ ಕಳಿಸ್ತಾರೆ. ಅದೊಂದು ಜೀವನಕ್ಕೆ ಒಂದು ಆಧಾರ ಆಗಿದೆ. ಅದರಲ್ಲಿ ಇದಲ್ಲ, ಆಗಲ್ಲ ಅಂತಲ್ಲ, ಅದು ಸ್ವಾಭಿಮಾನ ಅಂತಲ್ಲ, ನಮ್ಗ ಅದಲ್ಲ, ಆಗಲ್ಲ. ಮನೆ ನೋಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು, ಒರೆಸ್ಬೇಕು. ಮನೆ ಕೆಲಸನೇ ಜಾಸ್ತಿ ಆಗ್ಬಿಟ್ಟು, ಮನೆ ಕೆಲಸನೇ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಹೋಗೋದು, ಕ್ಲೀನ್ ಮಾಡೋಷ್ಟೊತ್ತಿಗೆ ಆಗಲೇ 8-6 ಗಂಟೆಗೆ ಎದ್ರೆ ಬಾಯ್ಲರ್ ಹಾಕ್ತೀನಿ. ಬಾಯ್ಲರ್ ಹಾಕಿದ ತಕ್ಷಣ ಬಟ್ಟೆ ಹೋಗಿರೋಷ್ಟೊತ್ತಿಗೆ, ಒಣಗಾಕೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. ಕರೆಂಟ್ ಹೊಟ್ಟೋದ್ರೆ ಎಲೆಕ್ಟ್ರಿಕ್ ಸ್ಟವ್, ಗ್ಯಾಸ್ ಇಲ್ಲ. ಅದಕ್ಕೆ ಕರೆಂಟ್ ಇದ್ದಾಗ ಬೇಗ ಅಡುಗೆ ಮಾಡ್ಕೋತೀವಿ. ಏನೋ ಟೈಮ್ ಆದಾಗ ಅಮ್ಮಂಗ ನಾನು ಗ್ಯಾಸ್ ಯಾಕೆ ಮಾಡಿಸಿಲ್ಲ, ಮೊದ್ಲಿಂದ ಮಾಡ್ತಿಲ್ಲ. ನಾವು ಚಿಕ್ಕ ಹುಡುಗಿಂದಾಗಲೇ ಮೊದಲು ಸಿಮೆಂಟ್ ತರ್ತಿದ್ವಿ ರೇಷನ್ ಅಂಗಡಿಯಿಂದ. ಸಿಮೆಂಟ್ ತಗೊಂಬಂದು ಸ್ಟವ್ ಇತ್ತು, ಕಾಲಕ್ಕೆ ತಕ್ಕಾಗೆ ಎಲೆಕ್ಟ್ರಿಕ್ ಸ್ಟವ್. ಅವಾಗಿಂದ ಎಲೆಕ್ಟ್ರಿಕ್ ಸ್ಟವ್ ರೌಂಡ್ ಬರ್ತಿತ್ತು. ಜಾನ್ಸನ್ ಸ್ಟವ್ ಅಂತ ಬರ್ತಿತ್ತು ಅವಾಗ. ಬರ್ತಾ ಯಾವ್ಯಾವ್ದೋ ಬರ್ತಾ ಇದ್ರು, ಇಂಡೂರ, ಅದೂರ, ಈಡೂರ ಎಲ್ಲ ದೂರ ಆಗ್ತಾ ಇದೆ. ಒಂದ್ಸಲಿ ಅಲ್ಲಿ ಟ್ರಾನ್ಸ್ಫಾರ್ಮ್ ಡಮಾರ್ ಅಂದ ತಕ್ಷಣ ಹೋದಷ್ಟು ಒಂದು ಎಲೆಕ್ಟ್ರಿಕ್ ಸ್ಟವ್ ಹೋಯ್ತು. ಮೊನ್ನೆ 1ನೇ ತಾರೀಕು ಒಂದು ಎಲೆಕ್ಟ್ರಿಕ್ ಸ್ಟವ್ ಹೋಯ್ತು. 2,000 ನಾವು ಒಂದು ಮನೇಲಿ ಅರ್ಜೆಂಟ್ ಅಂದ ತಕ್ಷಣ 1-2 ಸ್ಟವ್ ತಂದಿಟ್ಕೊಂಡಿರ್ತೀವಿ. ಈಗೇನೋ ಒಂದು ಸ್ಟವ್ ಇದೆ ಅಡುಗೆ ಮಾಡೋಕ್ಕಾರೆ. ಈಗ ರೆಡಿ ಮಾಡ್ಬೇಕೀಗ. ಹೊಟ್ಟೆ ಹಚ್ತಾ ಇದೆ, ಅನ್ನ ಮಾಡಿಟ್ಟಿವಿ, ಹುರುಳಿಕಾಯಿ ಇದೆ. ನೋಡ ಮನೆ ಕಟ್ಟಿದ್ಗಳಿಗೆ ನಾನೇನು ಹೇಳಿದೆ, ಏನು ಈ ನಮ್ಮನೆ ಮನೆ ಕಟ್ಟರೆ ಮುಗಿಯಲ್ಲಪ್ಪ, ಅಷ್ಟೊತ್ತಿಗೆ ನಾವಿರ್ತೀವೋ ಸಾಯ್ತೀವೋ ಅಂದೆ. ನೋಡಿದ್ರಾ ಏನಾಯ್ತು? ಯಾವಾಗ ಕಟ್ಟಕ್ಕೆ ಶುರು ಮಾಡಿದ್ರು, ಬೋರ್ವೆಲ್ ತೆಗೆದ, ಧೂಳು ಮಾಡ್ದ, ಅದು ಮನೆಯೆಲ್ಲ ಧೂಳು. ನಮ್ಮ ಮನೆ ಫುಲ್ಲು ಎಷ್ಟು ಪ್ಲೇಂಟ್ ಎಲ್ಲ ಹೊಡೆದು ಎಷ್ಟು ಇಟ್ಟಿದ್ವಿ. ನೀವು ಹೇಳಿ, ಇವಾಗ ಇನ್ನೂ ಮುಗಿದಿಲ್ಲ ಒಂದು. ಈ ಫಲಕ ಎಲ್ಲ ಉಂಟು ಇಲ್ಲಿ ರೂಮಲ್ಲಿ ಫುಲ್ ಇಟ್ಟಿದೆ. ಫುಲ್ ರೂಮ್ ಫುಲ್ ಇದೆ. ಇಲ್ಲೊಂದು ಸಪ್ಪ ಇದೆ, ಇಲ್ಲೊಂದು ಸಪ್ಪ ಇದೆ, ಇಲ್ಲೊಂದು ಸಪ್ಪ ಇದೆ. ಇನ್ನು ರೂಮಲ್ಲಿ ಇನ್ನೂ ಇದೆ, ಎಲ್ಲ ಜೋಡಿಸ್ತಿದ್ದೆ, ಅಲ್ಲೆಲ್ಲ ಇದೆ.
ಈ ಫೋಟೋ ಹಿಡಿದು 45 ವರ್ಷ ನಾನು ನಮ್ಮ ಯಜಮಾನ್ ಹಿಡ್ಕೊಂಡಿದ್ದೆ. ಈಗ ನಮಗೆ ಮನೆಗೆ ಬಂದು ಹೊಸ್ತಲ್ಲಿ ತೆಗ್ದಿದ್ದು ಫೋಟೋ. 45 ವರ್ಷಕ್ಕೆ ಹೆಂಗಿದ್ದೀವಿ, ಈಗ ಹೆಂಗಿದ್ದೀವಿ. ನಡೆಯೋಕ್ಕೂ ಹೋಗಲ್ಲ, ಕಾಲು ನೋವು ಎಲ್ಲೋ ಹೋಗಲ್ಲ, ಹೊರಗಡೆ ಒಂದು ಕೆಲಸ ಮಾಡೋಕ್ಕೆ ಹೋಗಲ್ಲ. ಅವಳೆ ಹಿಡೋದಿಲ್ಲ, ವ್ಯವಹಾರ ಎಲ್ಲ ಅವಳೇ ನೋಡಿ. ಅಡುಗೆನೂ ಮಾಡೋಕ್ಕಾಗಲ್ಲ ಒಂದ್ಸಲಿ, ಮಾಡೋಕ್ಕಾಗಲ್ಲ. ನಾನೇ ಎಲ್ಲ ಮಾಡ್ಕೋತೀನಿಲ್ಲ. ಅಲ್ಲಿಂದ ಒಂದು ಬಟ್ಟೆ ಹಾಕೋಬೇಕು, ಅದು ಮಾಡಬೇಕು, ಅದು ನಾನು ಬಟ್ಟೆನೂ ಆಗಿಲ್ಲ, ಪಾತ್ರೆ ಮಾತ್ರ ಮನೇಲಿ ತೊಳ್ಕೊಂಡು ಕೆಲಸ ಮಾಡ್ಕೊತಾರೆ, ಅಡುಗೆ ಮನೆ. ಆಸ್ಪತ್ರೆಯಲ್ಲಿ ಮಲ್ಕೊಂಡಿರುವಾಗ ನೋವಿನ ಬಗ್ಗೆ ಯೋಚನೆ ಇಲ್ಲ ಅವರಿಗೆ. ನನಗೆ ನೋಡಿದ ಮಟ್ಟಿಗೆ, ಅಂದ್ರೆ ವಿಡಿಯೋ ಇದೆಲ್ಲ ನೋವಿತ್ತು, ಅದು ಬ್ಯಾಕ್ ಬಿದ್ದಿದ್ರೆ ನೋವಿದೆ, ಬಟ್ ತಮಾಷೆಯಾಗಿ ಅದು ನಮ್ಮ ಮನೇಲಿ ಅದೇನು ಗೊತ್ತಾ, ನಾವು ತೋರಿಸ್ಕೊಳ್ಳಲ್ಲ ಮೊದ್ಲಿಂದ. ನೋವು ಯಾವತ್ತೂ ತೋರಿಸ್ಕೊಳ್ತೇವೆ. ಈಗ ಯಾರು ಅದ್ರ ಹಿಂದಿನ ತಿಂಗಳಲ್ಲೇ, ಅಕ್ಟೋಬರ್ ಹಿಂದಿನ ತಿಂಗಳು ನಾನು ನಯನ ಸಭಾಂಗಣಕ್ಕೆ ಹೋಗಿದ್ವಿ, ಫಂಕ್ಷನ್ಗೆ ಹೋಗಿದ್ರು. ಅಲ್ಲಿ ಬರ್ತಾ ಇದೆ ನಮ್ಮಪ್ಪ, ಕೆಮ್ಮು ಶುರು ಆಗಿತ್ತು, ವೀಸಿಂಗ್ ಶುರು ಆಯ್ತು. ನಮ್ಮಪ್ಪ ಬೇಗ ಹೋಗೋಣ ಮನೆಗೆ ಅಂದ್ರು. ಹಿಂಗೆ ಸಂದೆ ಮಾಡಿದ್ರು. ಹೋಗಿದ್ದು ಡಿಸ್ಕೊಂಬರ್ ಹತ್ರ, ಅದೇ ಫಂಕ್ಷನ್ಗೆ ಹೇಳಿದ್ಲು. ಡಿಸ್ಕೊಂಬರಕ್ಕೆ ಹೋಗಿ ಅಲ್ಲಿ ಜಾರ್ ಬಿದ್ದೋದೆ ನಾನು, ಎಡಗಡೆ ಕಾಲು ಮಂಡಿಗೆ, ಇಲ್ಲಿಂದ ನೋವು ಶುರು ಆಯ್ತು. ಇದು ಫಸ್ಟ್ ಟೈಮ್ ಅಲ್ಲ, ಈ ಮನೆಗೆ ಬಂದು 2000 ಇಸ್ವಿಯಿಂದ ಬೀಳ್ತಾನೆ ಇದೆ. ಒಂದು 25 ವರ್ಷದಿಂದ ಬಿದ್ದು ಈ ಕಾಲು ಎಲ್ಲ ನೋವು. ನನ್ನ ಕಡೆ ಬೀಳ್ತಾ ಇರ್ತೀನಿ, ಅಲ್ಲಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡ್ಸ್ಕೊಳ್ಳೋದು ಇದ್ದೇ ಇದೆ, ಆಯಿಂಟ್ಮೆಂಟು ಹಚ್ಕೋತಾ ಇರ್ತೀನಿ. ಅಂದರೆ ನೋವು ನಾವು ಯಾರ ಹತ್ರ ಹೇಳ್ಕೊಡಲ್ಲ, ಓಡಾಡೋದು ಪಟ ಅಂತ ಸುಮ್ಮನೆ ಓಡಾಡ್ತಿರ್ತೀವಿ. ಅದನ್ನ ನೋಡ್ದ ನಮ್ಮ ಮಕ್ಕ ನೋಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ನಾವು ಬೀಳ್ತಾ ಎಲ್ಲ ಕಣ್ಣು ಇವ್ರು ಇಷ್ಟಾದ್ರೂ ಜಗ್ಗಲ್ವಲ್ಲ, ನಮ್ಮ ಹತ್ರ ಏನು ಹೇಳ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ. ಕೆಲಸ ಅವರು ಅವಾಗ ಅಷ್ಟೇ ಪಾಪ ಪುನೀತ್ ಎಕ್ಸ್ಪೈರ್ಡ್ ಆಗಿ ಹೋಗಿ ಬಂದು ಮತ್ತೆ ಇನ್ನಿನ ಅದಾದ್ಮೇಲೆ 2-3 ದಿವಸಕ್ಕೆ ತಿರ್ಗಾ ಅವತ್ತು ಹಿತ್ಲ ಕಡೆ ಬಿದ್ದೋದ್ರು ಒಂದ್ಸಲಿ. ನಾನು ಬಚ್ಚಿನ ಅಮ್ಮನೂ ಅಷ್ಟೇ ಒಂದ್ಸಲಿ ನಿಮ್ಮ ಫಂಕ್ಷನ್ ಬಂದಿಲ್ಲ ಅವತ್ತು, ಅಲ್ಲಿ ಸಾಂಗ್ ಎಲ್ಲ ಹಾಕಿದ್ದಿಲ್ಲ, ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದು ಕೊಡ್ಬಿಟ್ಟು ಹಿಂದ್ಗಡೆ ಹಿತ್ಲ ಕಡೆ ಬಿದ್ದೋದ್ರು. ಇಲ್ಲಿ ದಪ್ಪಗೆ ದಪ್ಪ ಆಗ್ಬಿಟ್ಟು ಟ್ರೈನಲ್ಲಿ ಬಿದ್ದೋದೆ. ಅದೇನೋ ನಮ್ಮ ಮನೆಯಲ್ಲಿ ಜಾರ್ ಬೀಳೋದೇ ಜಾಸ್ತಿ ಆಗಿದೆ. ಏನು ಜಾರಕ್ಕೇನಿಲ್ಲ, ಆದ್ರೂ ಬೀಳ್ತಾನೆ ಇರ್ತೀವಿ. ಅದು ಕೆಲವರು ಇದ್ರಲ್ಲಿ ಹೇಳ್ತಾ ಇರ್ತಾರೆ, ರಾಶಿ ಇದು ಅಥವಾ ಕೆಟ್ಟ ಇದು ಬಂದಾಗ ವಾಸ್ತು ಅಲ್ಲ, ಕೆಟ್ಟಗಳಿಗೆ ಅಂತ ಹೇಳ್ತಾ ಇರ್ತಾರೆ. ಅದೇ ಅದು ಬಂದಾಗ ಅಂದ್ರೆ ನಮ್ಗೇನ್ ಗೊತ್ತು, ನಾವು ಶಾಸ್ತ್ರ ಕೇಳಿಸಕ್ಕೆ ಹೋಗ್ತಾ ಹೇಳ್ತಾರ. ಎಷ್ಟೊಂದು ಜನ ಪೀಡ ಪಿಶಾಚಿಗಳು ಅದೇನೋ ಹೇಳ್ತಾರಲ್ಲ, ಖಾಲಿ ಜಾದು ಎಲ್ಲ ಮಾಡಿದ್ದಾರೆ. ರಾತ್ರಿ ಬಂದು ಬಾಗಿಲು ಗೇಟ್ ತಟ್ತಾ ಇತ್ತು. ನಮ್ಮ ಅಪ್ಪನ ವಯಸ್ಸಲ್ಲಿ ಹೇಳ್ತಾ ಇದೆ ನೋಡಿ, ಇಲ್ಲಿ ಕೇಳಿಸ್ಕೊ. ಲಕ್ಷ್ಮೀ ಸುಧಾ ಅಂತಲ್ಲ, ನಮ್ಮ ಅಪ್ಪನ ವಯಸ್ಸಲ್ಲೆಲ್ಲ ಕರಿತಾ ಇತ್ತು, ಟಕ್ ಟಕ್ ಅಂತ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಅಪ್ಪಂಗೆ ಹೇಳ್ದು ಏನೇನೋ ಮಾಡ್ದವರೆಲ್ಲ ಹೋಗಿದ್ದಾರೆ, ಸ್ವಲ್ಪ ಜನ ಏನೋ ಇದಾರ ಏನೋ ಗೊತ್ತಿಲ್ಲ. ಆಟ ಮಾಡೋದು ನಿಮ್ಗೆ ಗೊತ್ತಾಯ್ತಾ? ಮಾಟ ಮಾಡೋ ಮಂತ್ರ ಕೆಲವ್ರು ಏನ್ಕೋತಾರೆ ಯಾವೆಲ್ಲ ಸುಳ್ಳು ಅಂತ ಅಂತಾರೆ. ಅಲ್ಲೂ ಆಸ್ಪತ್ರೆಯಲ್ಲಿ ಇದ್ದವಾಗ ಹಂಗೆ ಅಂತ ಮಲ್ಕೊಂಡಿದ್ದಾರೆ, ಇಲ್ಲಿ ಯಾರೋ ಪಕ್ಕದಲ್ಲಿ ಓಡಾಡ್ತಿದೆ ಕಣೆ ಲಕ್ಷ್ಮಿ ಅಂತ ಹೇಳ್ತಾ ಇದ್ರು. ಆಮೇಲೆ ಸಡನ್ ಆಗಿ ಇದು ಕುತ್ಕೊಂಡ್ಬಿಟ್ಟು ಒಂದು ದಿವಸ ನಾನೇನೇ ಬಿಡಲ್ಲ, ಯಾನಂತ ಕುತ್ಕೊಂಡು ಏನೇ ನಂಗೆ ಮಾಟ ಮಾಡಿಸಿದ್ದೀನಿ ನೀನು ಮಗಳು ನಮ್ಮ ಅಪ್ಪಂಗೆ. ಆಮೇಲೆ ಸುಮ್ಮನೆ ಅದೇ ಸ್ವಲ್ಪ ತಂದು ಹಿಂಗೆ ನಾನು ಹಿಂಗಲ್ಲ ಅನ್ನ ತಪ್ಪಾಯ್ತು ಲಕ್ಷ್ಮಿ, ಮನೆಗೆ ಹೋಗ್ಬೋಣಪ್ಪ, ಇಲ್ಲಿರೋದು ಬೇಡ, ನನಗೂ ಬೇರೆ ಏನೇನೋ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಓಡಾಡ್ತಾ ಹೆಂಗೆ ಕಾಣಿಸ್ತಿದೆ, ಮನೆಗೆ 4 ಡಿಸ್ಚಾರ್ಜ್ ಮಾಡಿಸ್ಕೊಂಬಂದು. ತಿರ್ಗಾ ಇಲ್ಲಿ ಬಂದ ತಕ್ಷಣ ಇಲ್ಲೂ ಏನೋ ಹಂಗೆ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿಬಿಟ್ರು. ತಿರ್ಗಾ ಹೋಗ್ಬಿಟ್ಟು ತಿರ್ಗಾ ಅಡ್ಮಿಟ್ ಮಾಡಿ ಅಲ್ಲಿಗೆ ಲಾಸ್ಟ್. ಎಲ್ಲ ಡೇಟು ಕರೆಕ್ಟಾಗಿ ಬರೆದಿಟ್ಟಿದ್ದೀನಿ, ಯಾವಾಗ ಹೋಗಿದ್ದು, ಯಾವಾಗ ಬಂದಿದ್ದು, ಎಷ್ಟು ಖರ್ಚಾಯಿತು, ಒಂದು ಅಭ್ಯಾಸ ನಮಗೆಲ್ಲ. ಖರ್ಚು ವೆಚ್ಚ ಎಲ್ಲ ಎಷ್ಟು ಖರ್ಚಾಗಿದೆ? ಬರೆದಿಟ್ಟಿದ್ದೀವಿ ಒಂದಿಷ್ಟು ಖರ್ಚು ಸುಮಾರು ಆಗಿದೆ. ಸ್ವಲ್ಪ ಮಧ್ಯದ 30,000 ಚಿಲ್ಲರೆನೋ 34,000 ಚಿಲ್ಲರೆ ಆಗಿದೆ. ಅಂದರೆ ಬರೀ ಇದ್ರದ್ದು ಬ್ಲಡ್ ಟೆಸ್ಟ್ ಮಾಡಿಸಿದ್ದು, ಅಲ್ಲಿ ಉಳ್ಕೊಂಡಿದ್ದು ಚಾರ್ಜ್, ಊಟ ಮಾಡಿದ್ದು, ತಿಂಡಿ ತಿಂದು, ಹಾಲು ಕುಡ್ದಿದ್ದು ಅದೆಲ್ಲ ಲೆಕ್ಕ ಬರ್ತಿಲ್ಲ. ಅದು ಅದೇ ನೀರು ಕುಡಿದು ಎಲ್ಲ ಇರುತ್ತಲ್ಲ, ದಿನಕ್ಕೆ ಒಂದು 6-7 ಬಾಟ್ಲ್ ನೀರು, ಅದು ಇದು ಪಾಪ ಬಾದಾಮಿ ಹಾಲು, ಎಳ್ನೀರು ಈ ಥರ ಕುಡಿತಾ ಇರ್ತೀವಿ, ಅದೆಲ್ಲ ಲೆಕ್ಕ ಇದಿಲ್ಲ. ಅಲ್ಲ, ನಾವು ಇಷ್ಟು ನೋವಿದ್ವಿ, ನಮ್ಮ ತಮ್ಮ ಬಂದು ಇದು ಎಷ್ಟಕ್ಕೆ ಹೋಗ್ಬೋದು ಇವಂದ ಮನೆ, ಅದು ನಮ್ಮದೇ ನಾವು ದುಃಖ. ಅದೇನಪ್ಪ ನನ್ನ ಗಂಡ ಸತ್ತಾಗೆ ನಾವು ದುಃಖ, ನಿನ್ಗೆ ಎಷ್ಟಕ್ಕೆ ಹೋಗ್ಬೋದು ಇದು ಮನೆ, ನಿಂದ ಇದು ಮನೆ, ನೀನು ಕೆಡ್ಸಿದ್ಯಾ? ಇನ್ನೆಂತ ಸಂಬಂಧಿಕರು ಇದ್ದಾರೆ ನಿಮಗೆ? ಇದ್ದಾರೆ, ಎಲ್ಲರೂ ಇದ್ದಾರೆ. ಏನಕ್ಕೆ ಅವ್ರು ಸಹಾಯ ಮಾಡದಿದ್ರು ಪರವಾಗಿಲ್ಲ, ಸುಮ್ಮನಿದ್ರೆ ಸಾಕಿತ್ತು ಅಲ್ವಾ? ಅದೇ ನಾನು ಅದೇ ಹೇಳಿದ್ದು, ಹೊಟ್ಟೆ ಕಿಚ್ಚು. ಚಿತ್ರರಂಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಅಲ್ವಾ? ಅದನ್ನ ಹೇಳ್ಬೇಡಮ್ಮ ನೀನು ಜಯಲಕ್ಷ್ಮಿ. ಚಿತ್ರರಂಗದಲ್ಲಿ ಮಾಮೂಲು ಅವತ್ತು ಆಸ್ಪತ್ರೆಗೆ ಬಂದಾಗ ಬಂಡಿ ಮಕ್ಕಳಮ್ಮ ದೇವಸ್ಥಾನದಿಂದ ಲತಾ ಜಯಪ್ರಕಾಶ್, ಓಕೆ, ಅವ್ರನ್ನ ಸ್ವಲ್ಪ ಕೊಟ್ಟರು. ಆಮೇಲೆ ಜಗ್ಗೇಶ್ವರು, ಆಮೇಲೆ ಬಿರಾದರ, ಮಾಲ್ತಿ, ಸಿಕೈ, ಗೀತಾ ಚಂದ್ರು ಬಂದಿದ್ರು. ಆಮೇಲೆ ಶ್ರೀನಿವಾಸ ಮೂರ್ತಿ, ರಮೇಶ್ ಭಟ್ಟು, ನವೀನ್ ಕೃಷ್ಣ, ಹೀಗೆ ಮಾತಾಡ್ಸ್ಕೊಂಡು ಹೋದ್ರೆ ಬಂದು. ಆಮೇಲೆ ಸೌರವ್ ಕುಲಕರ್ಣಿ ಹೇಳಿದ್ರು, ಪಾಪ ಅವ್ರ ತಾಯಿ ದಿವಸ ಊಟ ಕೊಟ್ಟು ಕಳಿಸ್ತಾಯಿದ್ರು. ಅವ್ರ ತಾಯಿ ಅವ್ರ ಕಡಂಬಿ ಗೋಪಾಲ್ ಕೃಷ್ಣ ತಿಂಡಿ ಕೊಟ್ಟು ಕಳಿಸ್ತಾಯಿದ್ರು, 5 ಸ್ಟಾರ್ ಗಣೇಶ. ಹೀಗೆ ಬರ್ಬೇಕಾದ್ರೆ ಪಾಪ ಎಲ್ಲರೂ ಸ್ವಲ್ಪ ಜನ ಊಟ ತಿಂಡಿ ಎಲ್ಲ ತೊಗೊಂಬರ್ತಾಯಿದ್ರು.
ಸ್ವಲ್ಪ ಜನ ಅದು ಹೇಳಿದಲ್ಲ ಎಲ್ಲರ ಹೆಸರು ಅವರೆಲ್ಲ ಸಹಾಯಧನ ಅಂದ್ಬಿಟ್ಟು ಪಾಪ ನೀವು ಪಾಪ ನೋಡ್ಕೊಳ್ಳಿ ಅಂತ ಕೈಲಾದಷ್ಟು ಅವ್ರ ಕೈಲಾದಷ್ಟು ಕೊಟ್ಟರು ಅಮೌಂಟ್. ಅಷ್ಟು ಇಷ್ಟ ಅಂತಲ್ಲ, ಅಷ್ಟ ನಿಮ್ಗೆ ಇಷ್ಟ ಬಂತು. ಚರಣ್ ರಾಜ್ ನಂಗೆ ಫೋನ್ ಮಾಡಿದ್ರು. ಹಾಂ 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 ನಟ ಚೆನ್ನೈನಲ್ಲಿದ್ದಾರೆ, ತಮಿಳಿನಲ್ಲಿ ಭಾರಿ ಬ್ಯುಸಿ ಆಗಿದ್ದಾರೆ, ತೆಲುಗಿನಲ್ಲಿ ಬ್ಯುಸಿ ಆಗಿದ್ದಾರೆ. ಹೇಳಿದ್ರ ವಿಚಾರ ಅವ್ರಿಗೆ? ಮಾತಾಡಿದ್ರು. ನೀವು ಫೋನ್ ಮಾಡಿದ್ರಂತೆ, ನೀವು ಮಾತಾಡಿದ್ದೀರಾ? ಇಲ್ಲ ಇಲ್ಲ, ಅಪ್ಪ ಮಾತಾಡಿದ್ರು, ಯಜಮಾನ್ ಮಾತಾಡಿದ್ರು. ಏನೋ ನಂಗೆ ಗೊತ್ತಿಲ್ಲ. ಅವಾಗ ಅವತ್ತು ಫಸ್ಟಲ್ಲಿ ಮಾತಾಡಿದಾಗ ನಾನು ಅಪ್ಪ ಅಮ್ಮ ಇದ್ದಾಗ ಅವ್ರು ಮಾತಾಡಿದ್ರು. ಅವಾಗ ಅಪ್ಪ ಬದುಕಿದಾಗ ಒಂದು 10,000 ಇದರಲ್ಲಿ ಅಕೌಂಟ್ ಹಾಕಿದ್ರಾ? ಆಮೇಲೆ ಮೊನ್ನೆ ಸಾಯಿ ಕುಮಾರ್ ಪಾಪ ಎಕ್ಸ್ಪೈರ್ಡ್ ಆದಾಗ ಅವರು ಫಾರೆಸ್ಟ್ ಏರಿಯಾದಲ್ಲಿ ಶೂಟಿಂಗ್ ಇದ್ದೀನಿ, ಹಾಗಾಗಿ ನಾನು ಬಂದಮೇಲೆ ಫೋನ್ ಮಾಡಿ ನಾನು ಬಂದಾಗ ಬೆಂಗಳೂರಿಗೆ ಬರ್ತೀನಮ್ಮ ನಿಮ್ಮ ಮನೆಯಲ್ಲಿಗೆ, ಏನು ಅಂದ್ಕೊಬೇಡಿ ಅಂತ ಫೋನ್ ಮಾಡಿದ್ದು ಅಂತ ಹೇಳಿದ್ರಲ್ಲ. ಓಕೆ. ಈಗ ಈ ಅಪ್ಪನ ಬಗ್ಗೆ, ಉಮೇಶ್ ಅವರ ಬಗ್ಗೆ ಚರಣ್ ರಾಜ್ ಅವರು ಮಾತಾಡಿದ ಒಂದು ವಿಡಿಯೋ ಇದೆ, ಅದು ನೋಡೋಣ. ಹಾಂ. ಗಣೇಶ್ ಕಾಸರಗೋಡು ನಮಸ್ಕಾರ. ಹಾಗೆ ಅವ್ರ ಚಾನಲ್ಗೆ ನಾನು ನಿಮ್ಮೆಲ್ಲರ ಚರಣ್ ರಾಜ್ ಮಾಡೋ ವಂದನೆಗಳು. ನಮ್ಮ ಉಮೇಶನ ಕಾಮಿಡಿ ಆರ್ಟಿಸ್ಟ್ನ ಕಳ್ಕೊಂಡಿದ್ದೀವಿ. ಆ ದುಃಖ ನಮಗೆ ತುಂಬಾ ಇದೆ. ಬಟ್ ಅದೇನೋ ನಮ್ಮ ಟೈಮು, ನಮ್ಮ ಕನ್ನಡ ಇಂಡಸ್ಟ್ರಿ ಒಬ್ಬರಿಂದ ಒಬ್ಬರು ಹಿರಿಯ ನಟರೆಲ್ಲ ಹೋಗ್ತಾಯಿದ್ದಾರೆ. ಅದರಲ್ಲಿ ಉಮೇಶ್ ಅಣ್ಣ ಅವರು ತುಂಬ ಇಷ್ಟವಾದ ಒಬ್ಬ ಆರ್ಟಿಸ್ಟ್. ಯಾಕಂದರೆ ಅವ್ರ ಕಾಮಿಡಿ, ಅವರು ದ್ವಾರಕೀಶ್ ಅಣ್ಣ ಎಲ್ಲರೂ ಸೇರಿ ಮಾಡೋರು ತುಂಬ ಖುಷಿ ಆಗೋದು ನನಗೆ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನೋಡಿರೋ ಅಂಥ ಕಲಾವಿದರು ಅವರು. ಆಮೇಲೆ ಗಣೇಶ್ ಕಾಸರಗೋಡು ಅವರು ನನಗೆ ಅವ್ರ ಬಗ್ಗೆ ಕೊನೆಗಳಿಗೆ ಹೇಳಿದರು, ಯಾವುದೋ ಮಾತಾಡುವಾಗ ಹೇಳಿದ್ರು ಈ ಥರ ಅಂತ. ಸೊ ನಮಗೆ ನಮ್ಮ ಕೈಲಾದ ಸಹಾಯ ಮಾಡ್ಬೋದಾಗಿತ್ತು, ಆದರೆ ಏನೂ ಅದು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಆದರೂ ಅವ್ರ ಹತ್ರ ಮಾತಾಡಿದೆ, ನಂಬರ್ ತೊಗೊಂಡು ನಾನು ಗಣೇಶನ ಹತ್ರ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡಿದೆ, ಮಾತಾಡಿದೆ. ತುಂಬ ಸಂತೋಷಪಟ್ಟರು. ಚರಣ್ ರಾಜ್ ತುಂಬ ಸಂತೋಷ ಅಂತ. ನಾನು ಅವಾಗ ನನ್ನ ಕೈಲಿ ಅದೊಂದು ಅಳಿಲು ಸೇವೆ ಮಾಡಿದೆ ಅವ್ರಿಗೆ. ಆದರೆ ಅವರು ಎಷ್ಟೊಂದು ಸ್ವಾಭಿಮಾನ ಅಂದರೆ, ಇಲ್ಲ ನಾನು ಚೆನ್ನಾಗಿದ್ದೀನಿ, ನಾನು ಯಾವಾಗಲೂ ಕೆಲಸ ಮಾಡ್ತಾಯಿದ್ದೀನಿ, ನಾನು ಸೀರಿಯಲ್ ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತ ಅವರ ಆ ಒಂದು ಅವ್ರಿಗೆ ಅಷ್ಟೊಂದು ಆರೋಗ್ಯ ಪ್ರಾಬ್ಲಮ್ ಇದ್ದರೂ ಕೂಡ ಅಷ್ಟೊಂದು ಅವರು ನಗನಗತ ಅಂದರೆ ಫ್ರೆಶ್ ಆಗಿ ಹೆಂಗಿರ್ತೇವೆ ನಾವೆಲ್ಲ ಅದೇ ಥರ ಮಾತಾಡಿದ್ರು. ಅವರು ಆ ಮಾತಲ್ಲಿ ಎಲ್ಲೂ ಕೂಡ ನಾನು ಒಬ್ಬ ಪೇಷಂಟು, ನನಗೆ ಮೈ ಹುಷಾರಿಲ್ಲ ಅಂತ ತೋರಿಸ್ಕೊಳ್ಳಿಲ್ಲ. ಅದೇ ಕಲಾವಿದರು. ನನಗನ್ಸುತ್ತೆ ಉಮೇಶ್ ಅಣ್ಣ ಅವರು ನನ್ನ ಹತ್ರ ಆ್ಯಕ್ಟಿಂಗ್ ಮಾಡಿದ್ರೇನೋ ಗೊತ್ತಿಲ್ಲ. ಹಾಸ್ಪಿಟ್ಲಿದ್ದರು ಅವಾಗ. ಅಲ್ಲಿ ಹಾಸ್ಪಿಟ್ಲ್ ಇರಬೇಕಾದ್ರೆ ಅವರು ನನಗೋಸ್ಕರ ನಾನು ಎಲ್ಲಿ ಫೀಲ್ ಮಾಡ್ಕೊಳ್ತೀನಿ ಅಂತ ಕಲಾವಿದನಾಗಿ ನನ್ನ ಹತ್ರ ಮಾತಾಡಿದ್ರು. ಅವರು ಅಂದರೆ ಆ್ಯಕ್ಟರಾಗಿ ಮಾತಾಡಿದ್ರು. ಆದರೆ ಅವ್ರ ಮನಸ್ಸು ನನಗೆ ಗೊತ್ತಿದೆ. ತುಂಬಾ ಅವರು ಕಷ್ಟಪಟ್ಟು ಪಾಪ ಅವ್ರ ಫ್ಯಾಮ್ಲಿ ಇವತ್ತು ಅವರಿಲ್ಲದೆ ತುಂಬಾ ದುಃಖನ ಅನುಭವಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರ ಕೈಲಿದೆ. ನಾವು ಇರೋವರೆಗೂ ನಮ್ಮದು, ಹೋದ್ಮೇಲೆ ದೇವ್ರದ್ದು ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಗಣೇಶನ ಅವ್ರ ಫ್ಯಾಮ್ಲಿ ತುಂಬಾ ಕೇಳಿದೆ ಅಂಥೇಳಿ ಎನಿಥಿಂಗ್ ಏನಾದರೂ ಬೇಕಾದ್ರೆ ನನಗೆ ಫೋನ್ ಮಾಡೋಕ್ಕೆ ಹೇಳಿ, ದಯವಿಟ್ಟು ಅದಕ್ಕೆ ಅವ್ರಿಗೆ, ಅವ್ರ ಮಗಳಿಗೆ ನನ್ನ ಕೈಲಾದ ನನ್ನ ಸಹಾಯನ ಮಾಡೋಣ. ನಾವೆಲ್ಲ ನಮ್ಮ ಹಳೆಯ ಕಲಾವಿದರೆಲ್ಲ ಹಳಬ್ರು ಹೊಸಬ್ರು ಅಂತಲ್ಲ, ನಾವೆಲ್ಲರೂ ಕಾಪಾಡಬೇಕು. ಯಾಕೆಂದರೆ ಅದು ನಮ್ಮ ಧರ್ಮ. ಹಂಗೆ ಅದಕ್ಕೆ ಗಣೇಶನ ನೋಡಿ ನೀವೇನೋ ಅವ್ರ ಮನೆ ಹೋಗ್ತಾಯಿದ್ದೀರಿ ಅಂತೆ, ಹೋಗಿ ವಿಚಾರಿಸಿ ಮಾತಾಡಿ ನನಗೆ ಫೋನ್ ಮಾಡಿ. ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಅದಕ್ಕೆ ಅವರ ನಾನು ನಿಮಗೆ ನಿಮ್ಮ ಒಂದು ದುಃಖನ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ತಾವು ದಯವಿಟ್ಟು ಅವ್ರ ಮಗಳು ನೀವು ಎಲ್ಲ ದುಃಖನ ಸಹಿಸ್ಕೊಂಡು ಮುಂದಿನ ದಾರಿ ನೋಡಿ ಚೆನ್ನಾಗಿರಿ. ನಾನು ಬೆಂಗಳೂರು ಬಂದಾಗ ಮನೆಗೆ ಬರ್ತೀನಿ. ತುಂಬ ಸಂತೋಷ. ಮತ್ತು ಉಮೇಶನ ಹುಟ್ಟು ಬರಬೇಕು. ಯಾರೋ ಅವ್ರ ಮಗಳು ಬಟ್ಟೆ ಎಲ್ಲೋ ಹುಟ್ಟು ಬರ್ತಾರೆ, ಮತ್ತು ಕಾಮಿಡಿಯನ್ಗೆ ಬರ್ತಾರೆ, ನಮ್ಮ ಕಣ್ಣು ಮುಂದೆ ಮತ್ತೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೊಳ್ಳೆ ಕಲಾವಿದರೆಲ್ಲ ಮತ್ತೆ ಹುಟ್ಟು ಬರ್ತಾರೆ ಹಾಗೆ. ಸೊ ಗಣೇಶನ ತುಂಬ ಥ್ಯಾಂಕ್ಸು, ನಮಸ್ಕಾರ. ಈಗ ಮಾತಾಡಿ ಕಳಿಸಿದ್ದಾರೆ. ಕಳಿಸಿದ್ದಾರೆ. ಸೊ ನೆಕ್ಸ್ಟ್ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ?
ನೀನು ಮಾತಾಡಿ. ಇಲ್ಲಿ ಉಳ್ಕೊಂಡಿರೋದು ಏನಿಲ್ಲ ನಮ್ದು ಇಷ್ಟ ನಡೆದಿದ್ದಿಷ್ಟೇ. ನಾನು ಹೇಳಿದ್ದು ಇಷ್ಟ. ಮಿಡ್ಲ್ ಫ್ಯಾಮಿಲಿ, ಛೋಟಾ ಫ್ಯಾಮಿಲಿ. ನೋವಿರುತ್ತೆ ಎಲ್ಲ ನೋವಿದ್ದೇ ಇರುತ್ತೆ. ಮನಸ್ಸಲ್ಲಿ ಯಜಮಾನ ಹೋಗಿರೋದಲ್ವ. ಅದು ಏನೋ ಸಣ್ಣ ಅದ್ರ 80 ವರ್ಷದವರೆಗೆ ಒಟ್ಟಿಗಿದ್ದೀವಿ ಒಂದು. ಹೌದು ಹೌದು, ಮತ್ತೆ ಅದು ಮರೆಯೋಕ್ಕೆ ಆಗಲ್ಲ. ನಾವು ಜೊತೆಗೆ ಪಾರ್ಟ್ 55 ವರ್ಷ ಒಟ್ಟಿಗೆ ಇದ್ರು ಅಪ್ಪ ಅಮ್ಮ. ಮದುವೆಯಾಗಿ 55 ವರ್ಷ ಇದ್ರು. ಅದಕ್ಕೆ ಅವ್ರು ಹೇಳೋದಿಲ್ಲ ಮನೆಯಲ್ಲೇ ಇದ್ದೀನಿ ನಾನು, ಎಲ್ಲೂ ಹೋಗಿಲ್ಲ. ನೀ ಹಾಗೆ ಅನ್ಕೋ, ಶೂಟಿಂಗ್ ಹೋಗಿದ್ದಾರೆ ಲಾಸ್ಟಿಗೆ. ನಿನಗೆ ಅನ್ಸಲ್ವಾ ಯಾವಾಗಲೂ ಬ್ಯುಸಿಯಾಗಿರ್ತೆ? ಒಂದು ವಾರಕ್ಕೆ ಒಂದು 4 ದಿವಸ ಒಂದು ಫಂಕ್ಷನ್ಗೆ ಹೋಗೋದು, ತಿಂಗಳಿಗೆ ಒಂದು 5 ಸಲ ಓಡಾಡೋದು. ಇಲ್ಲಿ ನನ್ನ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಒಂದು ಹೆಮ್ಮೆ. ಎಲ್ರು ಗೌರವ ಕೊಡೋದು, ಕಾಲಿಗೆ ಮುಟ್ಟೋದು, ನಮಸ್ಕಾರ ಮಾಡೋದು, ಖುಷಿ ಆಗೋದು. ನನಗೂ ಸನ್ಮಾನ ಮಾಡಕ್ ಶುರು ಮಾಡಿದ್ದು ಅಲ್ವಾ? ಮತ್ತೆ ಅದನ್ನೆಲ್ಲ ಹೇಳು. ಎಲ್ಲಿ ಔಟ್ಸೈಡ್ ಹೋದಾಗ ಯಾವಾಗಲೂ ಫಂಕ್ಷನ್ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೆ ನನ್ನೂ ಕರ್ಕೊಂಡು ಹೋಗಕ್ಕೆ ಶುರು ಮಾಡೋರು. ಮೊದಲೆಲ್ಲ ಅಲ್ಲಿ ಕಾಲೇಜ್ ಹೋಗ್ತಿದ್ದೆ, ಹೋಗೋಕ್ಕಾಗ್ತಿಲ್ಲ. ಈಗ ಹೊಸ್ದಾಗೆಲ್ಲ ಹೊಸದುರ್ಗ ಅದು ಇದು ಗಣೇಶ ಫಂಕ್ಷನು ಅದು ಇದು ಅಂತ ಎಲ್ಲ ಫಂಕ್ಷನ್ ಕರ್ಕೊಂಡು ಹೋಗ್ತೀವಿ. ಅದೇ ಲಾಸ್ಟ್. ಇನ್ನು ಮನೆಗೆ ಪೇಂಟ್ ಹೊಡಿತಾ ಇದ್ದಾಗ ಇಲ್ಲಿ ಪೇಂಟ್ ಇಲ್ಲಿಂದ ಹೊಡಿಯೋಕೆ ಶುರು ಮಾಡಿದ ತಕ್ಷಣ ಹಿಂಗೆ ಹೊಡ್ಕೊಂಡು ಇಷ್ಟು ಬೇಗ ಹೊಡಿತೀಯ ಅಂದ್ರೆ ಹಿಂಗೆ ಹೊಡ್ಕೊಂಡು ಹಿಂಗೆ ಮಾಡಿ ಮೇಲೆ ಹಿಂಗೆ ವಾಪಸ್ ಬರೋದು. ಗೇಟಿಗೆ ಬೇಕ್ಬಿಡೆ ಪೇಂಟ್ ಹೊಡ್ಕೊಂಡು ಹಂಗೆ ಹೊಟ್ಟೋಗ್ಬಿಡ್ತಾಳೆ. ಆಮೇಲೆ ಪಕ್ಕ ಮನೆಗೆ ಹೊಟ್ಟೋಗ್ಬಿಡ್ತಾಳೆ. ನಮ್ಮ ಡ್ಯಾಡಿ ಜೋಕ್ ಮಾಡೋರು, ಗೇಟ್ ಬಿಗಾಕೆ ಅಪ್ಪ ತಮಾಷೆ ಮಾಡಿ. ನಾನೇ ಎಲ್ಲ ಪೇಂಟ್ ಮಾಡ್ತೀನಿ ಔಟ್ಸೈಡ್ ಬಿಲ್ಡಿಂಗ್. ಮೊದಲು ಸ್ಟಾರ್ಟಿಂಗಿಂದ ಒಳಗಡೆ ಎಲ್ಲ ನಮ್ಮ ಜೊತೆ ನಮ್ಮ ಡ್ಯಾಡಿ ಜೊತೆ ಮೊದಲು ತುಂಬ ವರ್ಷದಿಂದ ಮಾಡ್ತಾಯಿದ್ರು. ಆಮೇಲೆ ಮೊನ್ನೆ ಹೊಡೆದಾಗ ಔಟ್ಸೈಡ್ ಮಾಡೋಕ್ಕೆ ನಮ್ಮ ಡ್ಯಾಡಿಯಿಂದ ಆಗಲ್ಲ ಅಂದ್ಬಿಟ್ಟು ನಾನೇ ಫುಲ್ ಬಿಲ್ಡಿಂಗ್ ಎಲ್ಲ ಪೇಂಟ್ ಮಾಡಿದೆ. ಈ ಕಿಟಕಿ ಮನೆ ಬಾಗಿಲು ಒಂದು 6-7 ಬಾಗಿಲಿದೆ, ಎಲ್ಲ ದೇವ್ರ ಮನೆ ಬಾಗಿಲು ಎಲ್ಲ ನಾನೇ ಎಲ್ಲ ಪೇಂಟ್ ಮಾಡಿ ಶೋಕೇಸ್ಗೆ ಎಲ್ಲ ಸುತ್ತ ಫ್ರೇಮ್ ಎಲ್ಲ ನೋಡಿ ಎಲ್ಲ ಈ ಫ್ರೇಮು ಇದೆಲ್ಲ ನೀಟಾಗಿ ಪೇಂಟ್ ಮಾಡ್ತಿದ್ದೆ. ನಮ್ಮ ಅಪ್ಪಂಗೆ ಇಷ್ಟ. ಆಮೇಲೆ ಅಂದ್ಕೊಂಡು ಇದೇ ಲಾಸ್ಟ್ ನನಗೂ ಸ್ವಲ್ಪ ತಲೆ ಗಿಮ್ಮನಕ್ಕೆ ಶುರು ಮಾಡಿದೆ. ಎಲ್ಲ ಓವರ್ ಇದಾಗುತ್ತಲ್ಲ ಸ್ಟ್ರೈನು, ಎಲ್ಲ ಒಟ್ಟಿಗೆ ಮಾಡಿದೆ. ಆಮೇಲೆ ಏನು ಮಾಡಿ ಮನೆಯೊಳಗೆ ಮಾತ್ರ ಒಬ್ಬನ ಕೈಯಲ್ಲಿ ಕರೆಸಿ ಬೇರೆ ಪೇಂಟ್ ಮಾಡಿಸಿದೆ. ಅದೇ ಅಷ್ಟು ಮುಗೀತಲ್ಲ. ಸದ್ಯಕ್ಕೆ ಪೇಂಟ್ ಮಾಡೋಕೆ 10 ವರ್ಷಕ್ಕೊಂದ್ಸಲ ಪೇಂಟ್ ಮಾಡ್ತೀವಿ ನಾವು. ಒಳಗಡೆ ಇದ್ದ ನಮ್ಮದೇನು ಈಗ ಅಕ್ಕಪಕ್ಕದ ಧೂಳು ಗಲೀಜಿಂದನೇ ಅರ್ಧ ಮನೆಯೆಲ್ಲ ಫುಲ್ಲು ಡಸ್ಟ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಅದು ಒಂದ್ಸಲ ಹಂಗೆ ಫಸ್ಟ್ ಒಂದ್ಸಲ ಇದು ಮಾಡಿಸಿದ್ರದ ಬ್ಲಡ್ ಟೆಸ್ಟ್ ಮಾಡೋ 3 ಜನ ವರ್ಷಕ್ಕೊಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಆವಾಗ ಮಾಮೂಲಿ ಏನೇನು ಇದಾಗಲಿ. ಆಮೇಲೆ ಏನಾದರೂ ಅದೇ ಬಯಾಪ್ಸಿ ಅಲ್ಲೊಂದು ಕಡೆ ಹೋದ್ವಿ, ಟ್ರೂ ಸ್ಕ್ಯಾನ್ಗೆ ಹೋಗಿ ಅಂದರು. ಬಯಾಪ್ಸಿ ಅಲ್ಲೊಂದು ನೋಡಿದ ತಕ್ಷಣ ಲಿವರಲ್ಲಿ ಸ್ವಲ್ಪ ಏನೋ ಕಂಡಂಗೆ ಆಗುತ್ತೆ ಅಂದರು. ಅದಕ್ಕೆ ಟ್ರೂ ಸ್ಕ್ಯಾನ್ಗೆ ಹೋದಾಗ ಆಮೇಲೆ ಅದೇನೋ ಬಯಾಪ್ಸಿ ಮಾಡಬೇಕು, ಯಾಕಂದರೆ ಆಲ್ರೆಡಿ ಶುಗರ್ ಡಲ್ಲಾಗ್ಬಿಡ್ತು. ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಶುಗರ್ ಅದು ಅವ್ರು ಹೇಳಿದ್ರು ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಮಾಡಬೇಕು ಅಂತ. ಶುಗರ್ ಆಲ್ರೆಡಿ ಡಲ್ಲಾಗಿದೆ, ಸ್ವಲ್ಪ ದಿವಸ ಆದಮೇಲೆ ಮಾಡೋಣ ಅಂತ ಅಂದರೆ ಒಂದು 3-4 ದಿವಸ ಬಿಟ್ಟು ಮಾಡೋಣ ಅಂದ್ವಿ. ಅಷ್ಟೊತ್ತಿಗೆ ಡಸ್ಟ್ ಅಲರ್ಜಿ ಸುತ್ತಲೂ ಮನೆ ಎಲ್ಲ ಕಟ್ತಾರಲ್ಲ, ಡಸ್ಟ್ ಅಲರ್ಜಿ ಶುರು ಆಯಿತು. ಒಬ್ಬೊಬ್ಬರಿಗೆ 3 ಜನಕ್ಕೂ ಕೆಮ್ಮು ಶುರು ಆಯಿತು. ಅದೇನಾಯಿತು, ಕೆಮ್ಮು ಮುಗಿಲಿ ನೀಟಾಗಿ ನಂತರ ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ಹಿಂದಿನ ತಿಂಗಳು ನಾನು ಬಿದ್ದೋದೆ. ಎಲ್ಲ ಮುಗಿಯೋಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ಹೇಳಿದೆ ಒಂದು ಸ್ವಲ್ಪ ಒಂಚೂರು ಕೋಲ್ಡ್ ಸೇರಿ ಆಯಿತು ಅನ್ನೋಷ್ಟೊತ್ತಿಗೆ ಇತ್ಲು ಮನೇಲಿ ಹೇಳಿದ್ರು, ಬಚ್ಚು ಮನೇಲಿ ಜಾಗ ಇದ್ರು. ಹಿಂಗಾಯ್ತು. ಅಲ್ಲಿಂದ ಮುಗೀತು. ಇಲ್ಲಿಗೆ ಎಂಡ್. ಮುಂದೇನು ಅಂತ ಪ್ರಶ್ನೆ ನಿಮ್ಮನ್ನು ಕಾಡಿಲ್ಲ? ನಾನು ಯೋಚನೆ ಇವತ್ತಿಗೂ ಮಾಡಿಲ್ಲ. ಯಾಕೆ? ಇದಾರೆ ಎಲ್ರು ಮುಂದೆ ಇವತ್ತು ಬದುಕುವಾಗ ಎಲ್ರು ಮುಂದಿನ ಯಾವಾಗಲೂ ಹೇಳ್ತಿದ್ರು ನಾನೇ ಫಸ್ಟ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಯಾವಾಗಲೂ ಯಾಕೆ ಹಂಗೆ ಮಾತಾಡ್ತೀನಿ ನೀವು? ಇಲ್ಲ, ನಾನು ಫಸ್ಟ್ ಹೋಗ್ಬೇಕಪ್ಪ. ಮೊದಲಿಂದ ಅವರು ತಾನು ಮೊದಲು ಅಂತ ಅಂದರೆ ಮನೇಲಿ ಏನು ಹೇಳಿದ್ರು ತಾನು ಹೇಳ್ದಂಗೆ ಇರಬೇಕು, ತಾನು ಹೇಳ್ದಂಗೆ ನಡಿಬೇಕು ಅಂತ. ಈಗ ಔಟ್ಸೈಡ್ ಎಲ್ಲ ಫಂಕ್ಷನ್ಗೆ ಹೋದಂಗೆ ಮಾತಾಡ್ಬಿಡ್ತಿದ್ರು. ಏನಾದ್ರು ತಪ್ಪು ಮಾತಾಡಿ ಅಂದ್ಬಿಟ್ಟು ಅಲ್ಲಿ ನೋಡೋರು ತಪ್ಪು ಮಾತಾಡ್ದೆ ಇಲ್ಲ ಅಂದ್ಬಿಟ್ಟು ಮಾತಾಡ್ತಿದ್ರು. ಯಾಕೆಂದರೆ ಮಾತಾಡ್ಬೇಕಾದ್ರೆ ಏನಾದ್ರು ತಪ್ಪಾಯ್ತಾ ಅಂತ ಅವ್ರಿಗೆ ಅನಿಸೋದು. ಮತ್ತು ಕೊನೆಗೆ ಯಾಕೆಂದರೆ ತಾನೇ ಹೇಳ್ತಿದ್ದೆ ನಾನೇ ಇದು ಅಂತ ನೀನು ಅನ್ಕೋತೀನಿ, ಮಾತಾಡ್ಬೇಕಾದ್ರೆ ನೋಡ್ಬಿಟ್ಟು ಯೋಚನೆ ಮಾಡೋ ಅಂತ ಯಾವಾಗಲೂ ಹೇಳ್ತಾ ಇದ್ವಿ. ಅದಕ್ಕೆ ಕೇಳ್ತಾ ಇದ್ದೆ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನ ಇಲ್ವಾ ಏನೋ ಅಂತ. ಅದಿಷ್ಟು ವರ್ಷದ ನಂತರ ಅಲ್ವಾ? ಯಾಕೆಂದರೆ ಮಾತಾಡ್ಬೇಕಾದ್ರೆ ಈಗ ಟಿ ವಿಲಿ ದಿವಸ ನೋಡ್ತಿರ್ತಾರೆ ಮಾತೆ ಮುತ್ತು ಮಾತೆ ಕುತ್ತು. ನಾವು ಒಂದೊಂದು ಮಾತಾಡೋ ಇದನ್ನು ಹುಷಾರಾಗಿ ಮಾತಾಡಬೇಕು ಜೀವನದಲ್ಲಿ. ಯಾಕೆಂದರೆ ಒಂದ್ಸಲಿ ಬಾಯಿ ತಪ್ಪು ಮಾತಾಡ್ಬಿಟ್ರೆ ಮುಗ್ದೋಯ್ತು, ಅದೆಲ್ಲ ಪ್ರಸಾರ ಆಗುತ್ತೆ. ಜನಗಳು ಏನು ಅನ್ಕೋತಾರೆ, ಇಷ್ಟು ವರ್ಷ ಹಿಂಗೆಲ್ಲ ಇರ್ತೀರ ಏನೋ ಒಬ್ರಿಗೆ ಬೈದು ಅಂದ್ಬಿಟ್ರು ಕೆಟ್ಟದಾಗ ಅಂದ್ಬಿಟ್ರೆ ಏನು ಅನ್ಕೋತಾರೆ ಜನ. ಯಾವಾಗಲೂ ನಾವು ಕೇಳ್ತಾ ಇದ್ದೀವಿ, ಯಾವಾಗಲೂ ಯೋಚನೆ ಮಾಡಿ ಮಾತಾಡಬೇಕು. ಮನೇಲಿ ನಾವಿಬ್ಬರು ಬೈದಂಗಲ್ಲ ನಿನಗೆ, ಹೊರಗಡೆ ಎಲ್ಲಾರೇ ಅಂದರೆ ಬೈಸ್ಕೊತೆ ಅಲ್ವಾ.
ನಾವು ಹೇಳ್ತಾ ಇದ್ವಿ, ಯಾಕೆಂದ್ರೆ ನೀವು ಹೆಂಡತಿ ಕಿತ್ತಾಡ್ತೀರಿ ಜಗಳ ಆಡ್ತಾರೆ. ಮನೇಲಿ ನೀವು ನಮ್ಗೆ ಬೈದಂಗೆಲ್ಲ ಬೈದ್ರೆ ಸುಮ್ಮನೆ ಇರ್ತಾರೆ, ನೀವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಆಯ್ತಮ್ಮ ನೀನು ಕೇಳ್ಬಿಟ್ಟು ಮಾತಾಡ್ತೀನಿ ಇನ್ನೇ ಅಂತ ಇದ್ರು. ಈಗ ನಾನು ಅಮ್ಮಂತ್ರ ಮಾತ್ರ ಪ್ರಶ್ನೆ ಕೇಳೋದು, ಅಮ್ಮ ಮಾತ್ರ ಉತ್ತರ ನೀವು ಉತ್ತರ ಸೈಲೆಂಟ್ ಆಗಿ ಉತ್ತರ. ಈಗ ಇದು ಚಿತ್ರರಂಗ. ಅವರ ಯೌವನದಲ್ಲಿ ಕೆಲವು ಹುಡುಗಿಯರು ಚಂದದ ಸಿನಿಮಾದವರೆಲ್ಲ ಚೆಂದಾಗಿರ್ತಾರೆ, ಬರ್ತಾರೆ, ಹೌದು. ಬರ್ತಾರಲ್ಲ, ಬಂದಾಗ ಒಂದು ಸಂಬಂಧ, ಒಂದು ಗಾಸಿಪ್ಪು ಅದೇನು ಬಂದಿರಲಿಲ್ವಾ? ಅದೇ ನನ್ನ ಹತ್ರ ಏನಿಲ್ವಲ್ಲ, ನನ್ನ ಹತ್ರ ಏನು ಬಂದಿಲ್ಲ, ಯಾರು ಹೇಳೂ ಇಲ್ಲ. ನಮ್ಮ ಯಜಮಾನರು ಮಾಡ್ಕೊಂಡು ಸುದ್ದಿ ನಿಮಗೆ ಮುಟ್ಟಿಲ್ವಾ? ಮುಟ್ಟಿದ್ರೆ ನಾವು ಸುಮ್ಮನೆ ಇರ್ಬೇಕಾಗುತ್ತೆ. ಯಾಕೆ? ಯಾಕೆಂದ್ರೆ ಏನು ಮಾಡೋಕ್ಕಾಗುತ್ತೆ, ಹೋಗಿ ಜಗಳ ಮಾಡೋಕ್ಕಾಗುತ್ತಾ? ಅವ್ರ ಅದೇನಾದ್ರೂ ಬಂದಿದೆಯಾ? ಬಂದಿಲ್ಲ, ಆದ್ರೂ ನಾನು ತಿಳಿದ್ರು ಮನಸ್ಸಿಗೆ ತಿಳಿದ್ರು ಸುಮ್ಮನೆ ಚಂದದಲ್ಲ, ಯಜಮಾನ ತುಂಬಾ ಚಂದ ಇದ್ದಾರೆ. ಅಲ್ಲ ಯಾರಾದ್ರೂ ಹುಡುಗಿಯರು? ಯಾರೂ ಇಲ್ಲ, ನನಗೆ ತಿಳಿದಂಗಿಲ್ಲ. ಅದು ನೀವು ಮನಸ್ಸೊಳಗಿದ್ರೆ ನಿಮ್ಗೆ ನನಗೆ ಏನು ಗೊತ್ತು ಅಲ್ಲ. ಅದನ್ನೇ ಅವರ ಯಜಮಾನ ಮನಸ್ಸಿನಲ್ಲಿ ಇರೋದು ಹೇಗೆ ಗೊತ್ತು ಅಂತ ಯಾವತ್ತೂ ಹೇಳಿಲ್ಲ. ಈ ಗಣೇಶ್ ಅವರೇ, ಯಾರನ್ನ ಮದುವೆ ಮಾಡ್ಕೊಂಡಿದ್ರೆ ಮಕ್ಕಳಾಗಿರ್ತಿದ್ರ? ಈಗಿರೋ ನಾನು ಒಬ್ಬನೇ ಹೆಂಡತಿ ಒಬ್ಬಳೇ ಮಗಳು ಅಂದಂಗೆ ಇಬ್ಬರೇ ಇರೋದು ಈಗ. ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರಂಗ ಒಬ್ಬಳೇ ಹೆಂಡತಿ ಒಬ್ಬಳೇ ಮಗಳು. ಮಾತಾಡ್ತಾ ಕೇಳಿದೆ ಅಷ್ಟೇ. ನಂಗೇನು ಅನುಮಾನ ಇದ್ರೆ ಹಿಂದೆ ಹೋಗ್ತಿದ್ದೆ ಮನೆ ಬಿಟ್ಟು. ಏನಪ್ಪ ಕರೆಕ್ಟಾ? ಅನುಮಾನ ಇದ್ರೆ ಮಕ್ಕಳನ್ನೆಲ್ಲ ಬಿಸಾಕ್ಬಿಟ್ಟು ನನ್ನ ಗಂಡನೇ ಬೇಕೊತಿದ್ದೆ. ಏನು ಮಾಡ್ತಾರೆ ನನ್ನ ಗಂಡ? ಮೊದಲೆಲ್ಲ ಅಲ್ಲಿ ಮಾಗಡಿರೋದಾಗ ಒಟ್ಟಿಗೆ ಪಿಕ್ಚರ್ ನೋಡೋಕೆ ಹೋಗ್ತಿದ್ವಿ. ಅಂಜನ್ ಟಾಕೀಸು, ಶಾಂತಲಾ ಟಾಕೀಸು, ಪ್ರಸನ್ನ ಎಲ್ಲ 4 ಜನ, ಅಪ್ಪ ಅಮ್ಮ ಅಣ್ಣ ನಾನು ಎಲ್ಲ 4 ಜನ ಪಿಕ್ಚರ್ ನೋಡ್ತೀವಿ. ಆಮೇಲೆ ನವರಂಗ ಬರ್ತಾ ಇದ್ವಿ. ಆಮೇಲೆ ಬರ್ತಾ ಎಲ್ಲಿ ಬ್ಯುಸಿ ಆಗ್ಬಿಟ್ರು ಸಿನಿಮಾ ನೋಡೋಕೆ ಹೋಗೋಕ್ಕಾಗಲಿಲ್ಲ, ಮನೆಯಲ್ಲೇ ಬಿದ್ದು. ನೀವು ಯಜಮಾನ್ರ ಒಂದು ಸಿನಿಮಾ, ಒಂದು ತುಂಬಾ ಎಂಜಾಯ್ ಮಾಡಿದ ಸಿನಿಮಾ ಯಾವುದು? ಶ್ರುತಿ ಸೇರಿದಾಗ. ಹೌದಾ? ಹಾಡು ಹಾಡ್ತಾರಲ್ಲ ರಾಜ್ಕುಮಾರ್, ಎಸ್, ಹಿಂದ್ಗಡೆಯಿಂದ ಅಲ್ವಾ, ಬ್ಯಾಕ್ ಗ್ರೌಂಡ್ ನಲ್ಲಿ ಹಾಡೋದು ರಾಜ್ಕುಮಾರ್ ಹಾಡೋದು, ಲಿಪ್ ಮೂವ್ಮೆಂಟ್, ಅದು ಆಕ್ಟಿಂಗ್ ಅವ್ರದ್ದು. ಕುಡಿಯೋದು ಶರ್ಬತ್ ಕಿರ್ಬತ್ತದೆ ಕುಡಿತಾರಲ್ಲ, ತಿಳಿಸಾರು. ಇದು ಎಲ್ಲಿ ನೋಡಿದ್ರಿ ಸಿನಿಮಾನ? ಇದೆಲ್ಲ ನೋಡಿದ್ರೆ ಟಿವಿಲಿ ಟಿವಿಯಲ್ಲಿ ನೋಡಿದ್ವಿ. ಪಕ್ಕದಲ್ಲಿ ಯಜಮಾನ್ರು ಇದ್ರ? ಇಲ್ಲ ಇಲ್ಲೇ ಒಟ್ಟಿಗೆ ನೋಡ್ವಿ ಕುತ್ಕೊಂಡು. ಒಟ್ಟಿಗೆ ನೀವು 3 ಜನ ಒಟ್ಟಿಗೆ ನೋಡಿದ ಸಿನಿಮಾ ಯಾವುದು ನೆನಪಿದ್ಯಾ? ಅವಾಗೆಲ್ಲ ಚಿಕ್ಕವರಿದ್ದಾಗ ನೋಡಿದ್ವಿ. ಆಮೇಲೆ ಆಮೇಲೆ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಮನೆ ಬಂದಾಗಿಂದ ಹೊರಗಡೆ 3 ಜನ ಅವ್ರು ಬ್ಯುಸಿ ಆದ್ರು, ನಾವು ಮನೆ ಕುತ್ಕೊಳ್ಳೋಕೆ ಶುರು ಮಾಡಿದ್ವಿ. ಅವಳು ಕಾಲೇಜು ಗೀಲೇಜು ಅದು ಆಯ್ತು, ನನ್ನ ಮಗ ಸತ್ತೋಗ್ಬಿಟ್ಟ, ಎಲ್ಲ ಮುರ್ಕೊಂಡು ಸುಮ್ಮನೆ. ಇನ್ನು ಅಪ್ಪ ಹೊರಗಡೆ ಹೋದಾಗ ಇದ್ದೇ ಇದೆಯಲ್ಲ ಮನೆ, ಇದೆಲ್ಲ ಜವಾಬ್ದಾರಿ ನಾವು ನೋಡ್ಕೋಬೇಕು. ಮೊದಲಿಂದ ನಮ್ಮ ಅಪ್ಪಗೆ ಅಷ್ಟು ಜವಾಬ್ದಾರಿ ಕೈಯಲ್ಲಿ ಹೊತ್ಕೊಂಡಿಲ್ಲ. ಬರೀ ಶೂಟಿಂಗ್ ಹೋಗೋ ಜವಾಬ್ದಾರಿ ಬಿಟ್ಟರೆ ಮನೆ ಜವಾಬ್ದಾರಿ ಎಲ್ಲ ನಂಗೆ ಕೊಟ್ಬಿಡೋರು. ಅಲ್ಲೋ ಇದು ಮಾಡಿ ಕಟ್ಕೊಂಬ, ಅದು ತಗೊಂಬ, ಇದು ತಗೊಂಬ, ಪ್ರಾವಿಷನ್ ತಗೊಂಬ. ಒಟ್ಟಿನಲ್ಲಿ ಗಂಡು ಮಗನಾಗಿ ಇದ್ದಿ. ರೇಷನ್ ತಗೊಂಬ. ಮೊದಲೆಲ್ಲ ರೇಷನ್ ಅಂಗಡಿಯಲ್ಲಿ ಕುತ್ಕೊಂಡು ಕ್ಯೂ ಅಲ್ಲಿ ಕುತ್ಕೊಂಡು ಸೀಮೆಣ್ಣೆ, ಅಕ್ಕಿ, ಬೇಳೆ ಅನ್ನಂಗೆ ಎಲ್ಲ ತರ್ತಿದ್ವಿ. ಆಮೇಲೆ ರೇಷನ್ ಸುಮಾರಾಗಿದೆ ಅಕ್ಕಿ ಗೊತ್ತಾಯ್ತು. ನಮ್ಮಪ್ಪ ಬೇಡ ತರಬೇಡ ಅಂದರು. ಸೀಮೆಣ್ಣೆಗೋಸ್ಕರ ಮಾತ್ರ ಹೋಗ್ತಾಯಿದ್ವಿ. ಎಲ್ಲರೂ ಹೇಳ್ತಾರೆ. ಆಮೇಲೆ ಸೀರಿಯಲ್ ಸೇರ್ಕೊಂಡ್ವಲ್ಲ 2004ಕ್ಕೆ, ಆಗಲೂ ನಾನೇ ಸೀಮೆಣ್ಣೆಗೆ ಹೋಗ್ತಾಯಿರ್ತೀವಿ. ಎಲ್ಲರೂ ಹೇಳ್ತಾಯಿದ್ರು, ಇವಾಗಲೂ ನೀನೇ ಬಂದು ಸೀಮೆಣ್ಣೆ ಹೋಗ್ತೀಯ. ಹೌದು, ನಮ್ಮನೆ ಕೆಲಸ ತಾನೇ. ಹಂಗಂತ ಶೂಟಿಂಗ್ ಹೋಗ್ತೀನಿ ಅಂದ್ಬಿಟ್ಟು ಶೂಟಿಂಗ್ ಬಿಡುವಿದಾಗ ಸೀಮೆಣ್ಣೆ ತರಲೇಬೇಕು ಊಟಕ್ಕೆ. ಬೇರೆ ಯಾರನ್ನ ಕೆಲಸ ಕೇಳಬೇಕು? ನಮ್ಮನೆ ಕೆಲಸದವ್ರು ನಾನು ಇಟ್ಕೊಂಡು ನಮ್ಮನೆ ಕೆಲಸ ನಾವೇ ಮಾಡ್ಕೋತೀವಿ. ಸೀಮೆಣ್ಣೆನೋ ಅಕ್ಕಿನೋ ಏನೋ ಒಟ್ಟಿನಲ್ಲಿ ಸಕ್ಕರೆ ನಾವೇ ಹೋಗೋದು ತರೋದು. ಅವ್ರು ಇಲ್ವಲ್ಲ ಮನೇಲಿ, ಶೂಟಿಂಗ್ ಹೋಗ್ತಾರೆ, ಕೆಲಸ ಇದೆ, ಇನ್ಯಾರು ಮಾಡ್ತಾರೆ? ಈಗಲೂ ಹಾಗೆ ಅಂತ ತಿಳ್ಕೊಳ್ಳೋದು. ಅದೇ ಹೇಳಿದ್ನ, ಗೊತ್ತಿಲ್ಲ, ಅದನ್ನೇ ಹೇಳಿದ್ನಲ್ಲ, ಮನೇಲೇ ಇದ್ದಾರೆ. ಈ ಟಿವಿಯಲ್ಲಿ ಸಿನಿಮಾ ಬರ್ತಾರಲ್ಲ, ನೋಡ್ತೀರಾ? ಟಿವಿಲಿ ಯಾವ ಸಿನಿಮಾ ನೋಡಿದ್ರ ಅಪ್ಪಂದು? ಅಪ್ಪಂದೆಲ್ಲ ನೋಡಿದಾಗ ಏನು ಅನ್ಸ್ತದೆ? ಟಿವಿಯಲ್ಲಿ ನೋಡಿದಾಗ ಜೀವಂತವಾಗಿ ಬಂದ ಹಾಗೆ ಆ ಕ್ಯಾರೆಕ್ಟರ್ ಅಲ್ವಾ? ಅದೇ ಹೇಳಿದ್ನಲ್ಲ, ಕೊನೆಯಾಗಿ ಹೇಳಿದ್ ಮತ್ತೆ ನಿಮ್ಗೆ ಹೇಳಿದ್ನಲ್ಲ. ಹಾಂ, ಇದೇ ಹೇಳಿದ್ನಲ್ಲ, ಬಂದು ನಿಂತಂಗಾಯ್ತು. ನಾವು ಮೊದಲಿಂದ ಹೊರಗಡೆ ಚಿಕ್ಕದ್ರಿಂದ ಅಷ್ಟೇ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನೋವುಗಳನ್ನ ಯಾರಿಗೂ ಹೇಳ್ಕೊಡೋದೇ, ಮನಸ್ಸು ಸಲಹೆ ಇಟ್ಕೊಂಡಿರ್ತೀವಿ. ಆಗ ಅನ್ಕೋತಾರೆ ಜನಗಳು ನಮ್ಗೆ ಆದಷ್ಟು ಸುಖವಾಗಿದ್ದಾರೆ, ಇವರು ಸಂತೋಷವಾಗಿದ್ದಾರೆ, ಆದಷ್ಟು ಏರಿಯಾನೇ ಹೊಟ್ಟೆ ಕಿಚ್ಚಿಬಿಡೋರು ಇಲ್ಲಿ ಜನಗಳು, ಆದಷ್ಟು ಇವ್ರಿಗೆ ಅಳಿಸ್ಬೇಕು, ಇವ್ರಿಗೆ ತೊಂದರೆ ಕೊಡಬೇಕು, ಹಿಂಸೆ ಕೊಡಬೇಕು ಅಂತ ಜನಗಳು ನೋಡ್ತಾ ಇರ್ತಾರೆ. ಕೊಟ್ಟ ತಕ್ಷಣ ನಾವು ಮನೆ ಬಿಟ್ಟು ಹೋಗೋಕ್ಕಾಗತ್ತಾ? ಇದು ನಮ್ಮ ಸ್ವಂತ ಮನೆ, ನಾವು ಏನು ಮಾಡಿದ್ರು ಬಿಟ್ಟಾಗಲ್ಲ. 32-33 ವರ್ಷ ಆಯಿತು. ಏನೋ ನಾವಪ್ಪ ಏನು ಕೋಟೆಯಲ್ಲಿ ಪತ್ತೇನೆ ಬೇಕಾದಷ್ಟು ಮನೆ ಈ ಬಿಟ್ಟು ಅಲ್ಲೋಗು ಇಲ್ಲೋಗು ಅಂತ ಹಂಗಲ್ಲ, ಇಲ್ಲ ಆಗಲ್ಲ. ಯಾರು ಎಷ್ಟೇ ಕಟ್ಟ ಕೊಡಲಿ, ತೊಂದರೆ ಕೊಡಲಿ, ನಾವು ಈ ಮನೆ ಬಿಟ್ಟು ಎಲ್ಲೋ ಹೋಗಲ್ಲ. ಇರೋದೊಂದು ಮನೆ ನಮಗೋಸ್ಕರ ನಾವು ಕಷ್ಟಪಟ್ಟು ಕಟ್ಕೊಂಡಿರೋದು. ಎಲ್ಲ ಹೇಳ್ದಲ್ಲ, ಪೇಂಟ್ ಮಾಡೋದ್ರಿಂದ ಹಿಡಿದು ಅರೇಂಜ್ಮೆಂಟ್ ಚೆನ್ನಾಗಿ ನೋಡ್ಕೋಬೇಕು. ಮನೇನ ಮಾಡಿದ್ಮೇಲೆ ಚುರುಕಿ ಹಾಕ್ಸ್ಕೊಂಡು ಒಂದು ಪಿಕ್ಚರ್ ಬಂದ ತಕ್ಷಣ ಅಭಿಷೇಕ್ ಇದ್ರಲ್ಲ, ಆ ಪಿಕ್ಚರ್ಲಿ ಪ್ರೊಡ್ಯೂಸರ್, ಆ ಪಿಕ್ಚರ್ ಬಂದಾಗ ಅದು
ಸುಮಲತಾ ಅಭಿಷೇಕ್ ಈಗ ಬ್ಯಾಡ್ ಮ್ಯಾನರ್ಸ್ ಬಂತಲ್ಲ ಪಿಕ್ಚರ್, ಅದು ದುಡ್ಡಲ್ಲಿ 80,000 ಅದು ಮೇಲ್ಗಡೆ ಎಲ್ಲ ಚುರುಕಿ ಹಾಕ್ಸ್ಕೊಂಡು, ಇನ್ನೊಂದು ಬಂತು ಆ ಡ್ರೈನೇಜ್ ಪೈಪ್ ಹಾಕ್ಸ್ಕೊಂಡು, ಹಾಗೆ ಒಂದೊಂದು ಪಿಕ್ಚರ್ ಬಂದು ಅದು ಇದು ರಿಪೇರಿ ಮಾಡಿಸ್ಕೊತಾ ಇರ್ತೀವಿ. ಯಾವುದಕ್ಕೋಸ್ಕರ ಮಾಡ್ಕೋತೀವಿ ನಾವು ಇರಬೇಕು ಅಂತಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬೇಡ ಅಂತ ಬಿಸಾಕೋಕೆ ಎಲ್ಲ ಹೋಗೋಣ ಅಲ್ವಾ. 900 ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಮಾಡಿದಲ್ಲಿ. ಅದರಲ್ಲಿ ಇತ್ತೀಚೆಗೆ ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಸಂಭಾವನೆ ಬಂದಿದೆ? 20,000 ಕಮಲಾ ಶ್ರೀದೇವಿ, ಅದಕ್ಕೆ ಆ ಪಿಕ್ಚರ್ಗೆ ಕಮಲಾ ಶ್ರೀ ಮ್ಯಾಕ್ಸಿಮಮ್ 20,000 ಪರ್ ಡೇ 20,000 ಅಷ್ಟೇ. ಲಕ್ಷ ಎಲ್ಲ ಹೋಗಿ ಲಕ್ಷಕ್ಕೆ ಹೋಗ್ಲೇ ಇಲ್ಲ ಇನ್ನು. ಅವ್ರು ನಮ್ಮಪ್ಪ ಹೇಳ್ತಿದ್ರು ಲಕ್ಷ ಅಂದ್ರೆ ನಂಗೆ ಲಕ್ಷ ನಮ್ಮಪ್ಪ ಅದು 20,000. ಆ ಪಿಕ್ಚರ್ ನೋಡಲಿಲ್ಲ, ಅದು ನೋಡಬೇಕು ಅಂತ ಆಸೆ ಇತ್ತು ನಮ್ಮಪ್ಪನಿಗೆ, ನೋಡಲಿಲ್ಲ ಅದನ್ನು ಡಬ್ಬಿಂಗ್ ಹೋಗಿದ್ದೆ ಅಷ್ಟೇ. ಕಮಲಾ ಶ್ರೀದೇವಿ ಅದೊಂದು ಪಿಕ್ಚರ್ ಮುಗಿಸಿದ್ರು. ಆಮೇಲೆ ರೀಸೆಂಟಾಗಿ ಅದು ರಥಸಪ್ತಮಿ ಸೀರಿಯಲ್ ಒಂದು ಮಾಡಿದ್ರು, ಅದು ಪ್ರೋಮೋ ಶೂಟ್ ಮಾಡಿದ್ರು. ನಾನು ಅದಕ್ಕೆ ಡಬ್ಬಿಂಗ್ ಯಾವಾಗಲೂ ಮುಗಿಸ್ಕೊಟ್ಬಿಡೋರು, ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ರು. ನಾನು ಅದಕ್ಕೆ ಒಂದ್ಸಲ ಫೋನ್ ಮಾಡಿ ಕೇಳಿದೆ, ಮಾತಾಡ್ತಾ ಇದ್ದಾಗಲೇ ಬೇಗ ಇದು ಮಾಡ್ಕೊಂಬಿಡಿ, ಅವ್ರು ಬರಲಿಲ್ಲ. ಆಮೇಲೆ ಇನ್ನೊಂದ್ಸಲಿ ಫೋನ್ ಮಾಡಿ, ಆಲ್ರೆಡಿ ICU ಅಡ್ಮಿಟ್ ಆಗಿದ್ದಾರಪ್ಪ. ನಾನು ಹೇಳಿದೆ ಅವತ್ತೇ ನಿಮಗೆ ಬೇಗ ಡಬ್ಬಿಂಗ್ ಮಾಡ್ಕೊಳ್ಳಿ ಅಂತ, ಮಾಡ್ಕೊಳ್ಳಿಲ್ಲ. ಏನು ಮಾಡೋಕ್ಕಾಗುತ್ತೆ, ಬಂದು ನೋಡಿ ಬರಲಿಲ್ಲ. ಅವರು ಏನು ಮಾಡಿದ್ರು? ಪ್ರೊಮೋ ಶೂಟ್ ಒಂದು ಮಾಡಿದ್ರು, ಅದರಲ್ಲಿ ಡೈಲಾಗ್ಸ್ ಎಲ್ಲ ಇದೆ ಅಂದರು. ಅದೇನಾಯ್ತೋ ಗೊತ್ತಿಲ್ಲ. ರಥಸಪ್ತಮಿ ಸೀರಿಯಲ್. ಒಂದು ನಿಮಿಷ, ಆಮೇಲೆ ತಪ್ಪು ಮಾತಾಡಿದೀವ ಇಬ್ಬರು. ಆಮೇಲೆ ಒಂದು ಪಿಕ್ಚರ್ ಬೇರೆ ಒಪ್ಕೊಂಡಿದ್ರು, ಅಲ್ಲ ಕರೆಕ್ಟ್, ಇನ್ನೊಂದು ಪಿಕ್ಚರ್ ಒಪ್ಕೊಂಡಿದ್ರು, ಒಂದು ಪಿಕ್ಚರ್ ಒಪ್ಕೊಂಡಿದ್ರು, ಇನ್ನೊಂದು ಸೀರಿಯಲ್ ಹೊಸ್ದಾಗಿ ಒಪ್ಕೊಂಡಿದ್ರು. ಅಂದರೆ ಅದು ಇನ್ನೂ ಪೂಜೆ ಮಾಡಿರಲಿಲ್ಲ ಸೀರಿಯಲ್ದು. ಅಲ್ಲಿ ಆಸ್ಪತ್ರೆಯಲ್ಲಿ ಬಿದ್ದು ಇದಾದ ತಕ್ಷಣ ಗೊತ್ತಾಯಿತು ಇನ್ನೂ ಆಗಲ್ಲ ನನ್ನ ಕೈಲಿ ಅಂತ. ಅದಕ್ಕೆ ಫೋನ್ ಮಾಡಿಬಿಟ್ಟೆ ಅವ್ರಿಗೆ, ಪ್ರೊಡ್ಯೂಸರ್ಗಳಿಗೆ ಎಲ್ಲ, ಬೇರೆ ಯಾರನ್ನ ನೋಡ್ಕೊಳಪ್ಪ ಪಾಪ ನಿಮಗೂ ತೊಂದರೆ ಆಗಬಾರ್ದು ಅಂತ ಪಿಕ್ಚರು ಮತ್ತು ಒಂದು ಸೀರಿಯಲ್ ಕ್ಯಾನ್ಸಲ್ ಮಾಡಿ, ಮೆಗಾ ಸೀರಿಯಲ್. ಈಗ ನಾನು ಇದನ್ನು ಶೂಟ್ ಮಾಡಿದ್ರಲ್ಲಿ ಲಾಸ್ಟಿಗೆ ನಂಬರ್ ಹಾಕ್ತೇನೆ ನಿಂದು, ನೀನು ನನಗೆ ಕೊಟ್ಟಿದೆಯಲ್ಲ ಹಾಕ್ತೇನೆ. ಯಾರಾದರೂ ಫೋನ್ ಮಾಡ್ಬೋದು, ಅಂದರೆ ಒಂದು ಪ್ರೀತಿಯಿಂದ ಮಾತಾಡ್ಬೋದು, ಅಥವಾ ಏನಾದರೂ ಸಹಾಯ ಮಾಡಬೇಕು ಅಂತ ಅವ್ರಿಗೆ ಅನಿಸಿದರೆ, ಅವರಿಗೆ ಒಂದು ಗೊತ್ತಾಗಬೇಕಲ್ಲ ಇವರು ಹೇಗಿದ್ದಾರೆ ಅಂತ. ಅಂಥ ಸಂದರ್ಭದಲ್ಲಿ ರೆಸ್ಪಾನ್ಸ್ ಮಾಡ್ಬೋದು. ಅವಳೇ ಮಾತಾಡಿ ನಂಬರ್ ಹಾಕ್ತೀನಿ, ಉಮೇಶ್ ಅವರ, ಇದು ಮಗಳು ಜಯಲಕ್ಷ್ಮಿ ಅವರ ನಂಬರ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಅನಿಸಿಕೆ ತಿಳಿಸಿ ನೀವು. ಆಮೇಲೆ ಅದು ಮಾತ್ರ ಅಲ್ಲ, ಬರೀ ಅನಿಸಿಕೆ, ಪ್ರೀತಿ, ವಿಶ್ವಾಸ, ಅದರ ಜೊತೆಲಿ ಏನಾದರೂ ಆರ್ಥಿಕ ಸಹಾಯ ಅಂತ ಏನಾದರೂ ಮಾಡೋದಿದೆ ನಿಮಗೆ ಅನಿಸ್ಬೇಕು, ಇದು ನನ್ನ ಕುಟುಂಬ. ಸೊ ಇವರು ಉಮೇಶ್ ಅವರು ಬೇರೆಯವರಲ್ಲ, ದೊಡ್ಡ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲೇ ದೊಡ್ಡ ಕುಟುಂಬವನ್ನು ಬೆಳೆಸಿದವರು ಉಮೇಶ್ ಅವರು. ಸೊ ಅವರಿಗೆ ಆರ್ಥಿಕವಾಗಿ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಕಳಿಸಿಕೊಡಿ. ಅವರು ನೀವು ಕಳಿಸಿದ ಹಣನ ಬೇರೆ ಯಾರೋ ಕೊಟ್ಟಿದ್ದಾಗೆ ಅವರು ಯೋಚನೆ ಮಾಡಲ್ಲ, ನಮ್ಮ ಕುಟುಂಬದ ಒಬ್ಬ ಸದಸ್ಯ ಕೊಟ್ಟಿದ್ದಾರೆ ಅಂತ ಅವ್ರು ಸ್ವೀಕರಿಸ್ತಾರೆ. ಸೊ ಇದು ನನ್ನ ರಿಕ್ವೆಸ್ಟ್ ನಿಮಗೆ. ಸೊ ಮಾತಾಡಿದ್ರಿ, ನಿಮ್ಮ ಒಳ ನೋವನ್ನು, ಈಗಿರುವ ಮಧ್ಯದಲ್ಲಿ ನಡೆದಂಥ ಖುಷಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಅವರೇ ಹೇಳಿದ ಹಾಗೆ ಇಲ್ಲೇ ಇದ್ದಾರೆ ಅಲ್ವಾ, ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾರೆ. ನಾವು ಹೇಳಿದ್ರೆ ಅವ್ರು ಕೇಳಿಸ್ಕೋತಾರೆ, ಬಟ್ ಅವ್ರಿಗೆ ಹೇಳಲಿಕ್ಕಾಗಲ್ಲ, ನಮ್ಗೆ ಕೇಳಿಸ್ಕೊಳ್ಲಿಕ್ಕಾಗಲ್ಲ ಅಂತ ಒಂದು ಸ್ಥಿತಿಯಲ್ಲಿ. ಹಾಗೆ ಮುಂದೆ ನಾವೂ ಅಷ್ಟೇ ಅಲ್ವೇ. ಸೊ ಎಲ್ಲಿಗೆ ನಮ್ಮ ಮಾತುಕತೆಯನ್ನು ಮುಗಿಸಿ, ಮುಂದೆ ಯಾವತ್ತಾದರೂ ನನಗೆ ಮಾತಾಡಬೇಕು ಅಂತ ಅನಿಸಿದಾಗ ನನಗೊಂದು ಕಾಲ್ ಮಾಡಿ. ಇನ್ನೂ ಏನಾದರೂ ಮಾತಾಡಬೇಕು ಅಂತ ಹೇಳಿದರೆ ಮಾತಾಡ್ಬೋದು. ಸೊ ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು. ಇಷ್ಟೊತ್ತರ ನಮ್ಮ ಹತ್ರ ತನಕ ನಮ್ಮ ಜೊತೆಗೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು. ನಾವೇನಾದ್ರು ತಪ್ಪಿಟ್ಟು ಮಾತಾಡಿದರೆ ಏನಾರಿದ್ರೆ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು. ನಮಸ್ಕಾರ. ಖ್ಯಾತ ಹಾಸ್ಯ ನಟ ದಿವಂಗತ MS ಉಮೇಶ್ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಲಿಚ್ಛಿಸುವವರು ಅವರ ಮಗಳು ಜಯಲಕ್ಷ್ಮಿ ಉಮೇಶ್ ಅವರ ಕೆಳಗೆ ನಮೂದಿಸಲಾದ ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸಬಹುದು.